ನಮಸ್ತೆ. ನಿನ್ನೆ ಜಿ ಎಸ್ ಟಿಗೆ ರಿಲೇಟೆಡ್ ಆಗಿರುವಂಥದ್ದನ್ನು ಏನಂತಂದ್ರೆ ಡಿಸ್ಕಷನ್ ಮಾಡ್ತಿದ್ದೀವಿ. ಮತ್ತು ನಿನ್ನೆ ಕ್ಲಾಸಿನ ನೋಟ್ಸ್ ಏನಂತಂದ್ರೆ ನಾನು ನಿಮ್ಗೆ ಭಾಳಷ್ಟು ಹುಡುಗರು ಕೇಳ್ತಿದ್ರಿ ಸರ್ ನೋಟ್ಸ್ ಅಂತೇಳಿ. ಆದರೂ ಕೂಡ ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಸೆಂಡ್ ಮಾಡಿದ್ದೀನಿ ಆಲ್ರೆಡಿ. ಸುನಿಲ್ ಸರ್ ಎಕನಾಮಿಕ್ಸ್ ಅಂತೇಳಿ ಟೆಲಿಗ್ರಾಮ್ ಚಾನಲಲ್ಲಿ ಸೆಂಡ್ ಮಾಡಿದ್ದೀನಿ, ಅಲ್ಲಿ ತೊಗೊಳ್ರಿ. ಇವತ್ತಿನ ಕ್ಲಾಸ್ ಕೂಡ ಅಲ್ಲೇ ಹಾಕಿರ್ತೀನಿ. ಹಾಗಾದ್ರೆ ನೋಡಿರಿ, ಜಿ ಎಸ್ ಟಿಗೆ ಸಂಬಂಧಪಟ್ಟಂಗೆ ಏನಂತಂದ್ರೆ ಜಿ ಎಸ್ ಟಿ ನೆಟ್ವರ್ಕನ್ನು ರೂಪಿಸಿದವರು ಯಾರು ಅಂತಂದ್ರೆ ಇನ್ಫೋಸಿಸ್ ಅಂತೇಳಿ ನಾನು ಹೇಳಿದೆ. ನಾನು ನೆಟ್ವರ್ಕ್ ಅಂದ್ರೆ ಜಿ ಎಸ್ ಟಿ ಐ ಇನ್ ಅಂತೇಳಿ ಬರ್ತದೆ, ಐಡೆಂಟಿಫಿಕೇಷನ್ ನಂಬರ್ ಅಂತೇಳಿ ಬರುತ್ತೆ. ಅದ್ರ ಬಗ್ಗೆ ಏನಂತಂದ್ರೆ ಅದನ್ನು ಎಲ್ಲ ಡೀಟೇಲ್ ಆಗಿ ಏನಂತಂದ್ರೆ ಅದ್ರ ಲಿಂಕನ್ನು ಒದಗಿಸುವಂಥ ಕೆಲಸ ಯಾವ್ದು ಮಾಡ್ತಿತ್ತು ಅಂತಂದ್ರೆ ಇನ್ಫೋಸಿಸ್ ಕಂಪ್ನಿ ಮಾಡುತ್ತೆ. ಅದನ್ನು ನೀವೇನಂತಂದ್ರೆ ನೆನಪಿಟ್ಕೊಳ್ಬೇಕು. ಇನ್ನು ಟೈಪ್ಸ್ ಆಫ್ ಜಿ ಎಸ್ ಟಿ ಹೇಳ್ಬೇಕ್ರಿ. ಇವತ್ತು ಟೈಪ್ಸ್ ಆಫ್ ಜಿ ಎಸ್ ಟಿ ಮೇಲೆ ನಿಮಗೆ ಕ್ವಶನ್ ಕೇಳ್ತಾರೆ. ಹಾಗಾದರೆ ಎಷ್ಟು ಟೈಪ್ಸ್ ಇದಾವ್ರಿ ಜಿ ಎಸ್ ಟಿ ಅಲ್ಲಿ ಅಂತ. ಹಾಗಾದರೆ ಜಿ ಎಸ್ ಟಿಯಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂತಂದ್ರೆ ನಾವು ಇಂಪಾರ್ಟೆಂಟ್ ಈಗ ಏನಂತಂದ್ರೆ 3 ಟೈಪ್ಸ್ ಬರ್ತವೆ. ಬಟ್ ಸ್ಟಡಿಗೋಸ್ಕರ ನಾವು ಏನಂತಂದ್ರೆ ಅದರ ಇನ್ನೊಂದಷ್ಟು ಸೆಕ್ಟರನ್ನು ಮಾಡ್ಕೊಂಡಿದ್ದೀವಿ. ಹಾಗಾದ್ರೆ ಈಗ ಸರ್ ಜಿ ಎಸ್ ಟಿಯಲ್ಲಿ ಎಷ್ಟು ಟೈಪ್ಸ್ ಅಂದ್ರೆ ಎಷ್ಟು ಹಾಕೊಂಡ್ರಿ ಅಂತೇಳಿ ಆಲ್ರೆಡಿ ಕ್ವಶನ್ ಆಗಿಲ್ಲ. ಇದು ಎಲ್ಲಿ ಕ್ವಶನ್ ಕೂಡ ಆಗಿಲ್ಲ. ಆದರೂ ಕೂಡ ಏನಂತಂದ್ರೆ 4 ಏನಂತಂದ್ರೆ ಜಿ ಎಸ್ ಟಿಯಲ್ಲಿ ಟೈಪ್ಸ್ ಅಂತೇಳಿ ಸ್ಟಡಿ ಮಾಡ್ತಾರೆ. ಬಟ್ ಅರುಣ್ ಜೇಟ್ಲಿ ಅವ್ರು ಹೇಳಿದರು ಜಿ ಎಸ್ ಟಿ ಮಂಡಳಿಯಲ್ಲಿ ಸಭೆ ಸೇರ್ತಾರೆ. ಇವತ್ತು ಹೇಳ್ತೀನಿ, ಜಿ ಎಸ್ ಟಿ ಮಂಡಳಿಯಲ್ಲಿ 14ನೇ ಸಭೆ ನಡೆಯತ್ತಿತ್ತು ನವದೆಹಲಿ ಒಳಗೆ ಸಭೆ ನಡೆಯತ್ತಿತ್ತು. ಅವಾಗೇನಂದ್ರೆ ಅರುಣ್ ಜೇಟ್ಲಿ ಅವರು ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಜಿ ಎಸ್ ಟಿ ಮಂಡಳಿಯಲ್ಲಿ ಇರೋದು 3 ಏನಂತಂದ್ರೆ ವಿಧಗಳು ಅಂತೇಳಿ ಹೇಳಿದರು ಅವರು. ಒಂದಿದೆ ರೀ ಸಿ ಜಿ ಎಸ್ ಟಿ, ಇನ್ನೊಂದಿದೆ ಎಸ್ ಜಿ ಎಸ್ ಟಿ, ಇನ್ನೊಂದಿದೆ ಐ ಜಿ ಎಸ್ ಟಿ, ಇನ್ನೊಂದು ಯು ಜಿ ಎಸ್ ಟಿ. ಇಲ್ಲ, ಯು ಜಿ ಎಸ್ ಟಿ ಮತ್ತು ಐ ಜಿ ಎಸ್ ಟಿ ಎರಡು ಒಂದೇ ಅರ್ಥ ಕೊಡ್ತಾವ್ರಿ. ಯಾವ ಥರ ಅರ್ಥ ಕೊಡ್ತಾವ ಅಂತ ಹೇಳ್ತೀನಿ. ಇರೋದು 3 ಟೈಪ್ಸ್. ಬಟ್ ಇನ್ನೊಂದು ಅಧ್ಯಯನದ ದೃಷ್ಟಿಯಿಂದ ನಾವು ಇನ್ನೊಂದು ಟೈಪ್ಸನ್ನು ಮಾಡ್ಕೊಂಡಿವಿ. ಅದೇ ಯಾವುದು ಅಂತಂದ್ರೆ ಯು ಜಿ ಎಸ್ ಟಿ ಅಂತೇಳಿ ಹೇಳಲಾಗ್ತದ. ನೋಡ್ರಿ ಇಲ್ಲಿ ನೋಡ್ರಿ, ಒಂದೇದು ಯಾವುದು ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಬರುತ್ತೆ. ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಂದ್ರೆ ಯಾವುದೇ ಒಂದು ರಾಜ್ಯದ ಒಳಗಡೆ ಕೇಂದ್ರ ಸರ್ಕಾರದಿಂದ ಏನಾದರೂ ವ್ಯವಹಾರಗಳು ನಡೆಯುವಂತಿದ್ರೆ ಅದನ್ನು ಏನಂತ ಕರೀತಾರೆ? ಸಿ ಜಿ ಎಸ್ ಟಿ, ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಕರೀತಾರೆ. ಇದನ್ನು ಸಂಗ್ರಹಿಸುವಂಥ ಜವಾಬ್ದಾರಿ ಯಾರಿಗಿದೆ ಗೊತ್ತಾ? ಕೇಂದ್ರ ಸರ್ಕಾರಕ್ಕೆ ಇದೆ. ಇದನ್ನು ಸಂಗ್ರಹಿಸುವಂಥ ಅಧಿಕಾರ ಯಾರಿಗಿದೆ? ಕೇಂದ್ರ ಸರ್ಕಾರಕ್ಕೆ ಇದೆ ಸಿ ಜಿ ಎಸ್ ಟಿಯಿಂದ. ಓಕೆ, ಹಾಗಾದ್ರೆ ಸರ್ ಸಿ ಜಿ ಎಸ್ ಟಿ ಮತ್ತು ಎಲ್ಲಿ ಮತ್ತು ಹಂಗಂತ್ರಿ ಈಗ ಮತ್ತು ಕೇಂದ್ರ ಸರ್ಕಾರದಿಂದ ವ್ಯವಹಾರಗಳು ನಡೀತಾವ್ರಿ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಏನಾರ ಒಂದು ಏನಂತಂದ್ರೆ ಪ್ರಾಡಕ್ಟ್ಗಳನ್ನು ನಮ್ಮ ರಾಜ್ಯ ಒಳಗೆ ಏನಾರ ಉತ್ಪಾದನೆ ಆಗತ್ತಾವ ಅಂತ ತಿಳ್ಕೊಳ್ರಿ, ಅಂಥದ್ರ ಮೇಲೆ ಏನಾರ ಹಾಕುವಂಥದ್ದು ಆಗಿದೆ. ಪ್ಲಸ್ ಒಂದು ರಾಜ್ಯದ ಒಳಗಡೆ ವ್ಯವಹಾರ ನಡೀತಿರ್ಬೇಕು ರೀ. ಎಲ್ಲ ಯಾವುದೇ ವ್ಯವಹಾರಗಳೇ ಇರಲಿ, ಏನಂತಂದ್ರೆ ಉತ್ಪಾದನೆ ಆಗಿರೋ ಚಟುವಟಿಕೆಗಳಿರಲಿ, ಏನೇ ಇರಲಿ ಕೇಂದ್ರ ಸರ್ಕಾರದಿಂದ ನಡೆಯುವಂತಿರಬೇಕು. ಅದರ ಮೇಲೆ ಕೇಂದ್ರ ಸರ್ಕಾರದವರು ವಿಧಿಸ್ತಿರಬೇಕು. ಅದನ್ನು ಏನಂತ ಕರೀತಾರ? ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರೀತಾರೆ. ಇನ್ನು ಎಸ್ ಜಿ ಎಸ್ ಟಿ, ಸ್ಟೇಟ್ಸ್ ಆ್ಯಂಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ರಾಜ್ಯ ಸರಕು ಮತ್ತು ಸೇವಾ ತೆರಿಗೆ ಅಂತೇಳಿ ಕರಿತೀವಿ. ನೋಡ್ರಿ, ಯಾವುದೇ ಒಂದು ರಾಜ್ಯದ ಒಳಗಡೆ ಒಂದು ರಾಜ್ಯ ಸರ್ಕಾರದಿಂದಲೇ ವ್ಯವಹರಿಸಲಾಗಿರುವಂಥ ವ್ಯವಹಾರಗಳ ಮೇಲೆ ಎಸ್ ಜಿ ಎಸ್ ಟಿಯನ್ನು ಹಾಕಲಾಗ್ತದ. ಸರಿ, ಹಂಗ್ರಿ ಅಂತಂದ್ರೆ ಈಗ ಕಲಬುರ್ಗಿ ಒಳಗೆ ಉತ್ಪಾದನೆ ಆಗಿರುವಂಥ ಸರಕುಗಳನ್ನು ಏನು ಮಾಡೋದು? ಧಾರವಾಡಕ್ಕೆ ತರಿಸೋದು. ಯಾವುದು? ಧಾರವಾಡಕ್ಕೆ ಏನಂತಂದ್ರೆ ಕೊಂಡ್ಕೊಳ್ಳೋದು. ಸೊ ಇದು ಏನಂತಂದ್ರೆ ಕಲಬುರ್ಗಿಯಿಂದ ಧಾರವಾಡಕ್ಕೆ ತರಿಸ್ಕೊಂಡ್ರೆ, ಧಾರವಾಡಿಂದ ಕಲಬುರ್ಗಿಗೆ ತರಿಸ್ಕೊಂಡ್ರೆ ಏನಂತಂದ್ರೆ ಅದ್ರ ಮೇಲೆ ನಮ್ಮ ರಾಜ್ಯದ ಒಳಗಡೆ ವ್ಯವಹಾರ ನಡೆಯತ್ತಿತ್ತಲ್ರಿ. ರಾಜ್ಯದ ಒಳಗಡೆ ವ್ಯವಹಾರ ನಡೆಯುವಂತಿದ್ರೆ ಅದರ ಮೇಲೆ ಹಾಕ್ಲಾಗ್ತದ್ರಿ. ಯಾವುದು ಅಂತ ಕೇಳಿದ್ರೆ ಅದರ ಮೇಲೆ ಹಾಕ್ತಾರೆ ಎಸ್ ಜಿ ಎಸ್ ಟಿ, ರಾಜ್ಯ ಸರಕು ಮತ್ತು ಸೇವಾ ತೆರಿಗೆಯನ್ನು ವಿಧಿಸ್ತಾರೆ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಸ್ನೇಹಿತರೆ, ಇದಾದ ನಂತರ ಏನಂತಂದ್ರೆ ಇದನ್ನು ಸಂಗ್ರಹಿಸುವಂಥ ಜವಾಬ್ದಾರಿ ಯಾರಿಗಿದೆ ರೀ? ಯಾರು ಇದನ್ನು ಕಲೆಕ್ಟ್ ಮಾಡ್ತಾರ ಎಸ್ ಜಿ ಎಸ್ ಟಿನ ಅಂತ ಕೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ದವರೇ ಮಾಡ್ತಾರ. ಸಂಬಂಧಪಟ್ಟ ರಾಜ್ಯ ಸರ್ಕಾರದವರು ಏನು ಮಾಡ್ತಾರ? ಇದನ್ನು ಏನು ಮಾಡ್ತಾರ? ಸಂಗ್ರಹಿಸುವಂಥ ಅಧಿಕಾರ ಇದೆ ರಾಜ್ಯ ಸರ್ಕಾರಗಳಿಗೆ. ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ಐ ಜಿ ಎಸ್ ಟಿ, ಇಂಟರ್ನ್ಯಾಷನಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದಿರಿ. ಮತ್ತು ಇಂಟರ್ನ್ಯಾಷನಲ್ ಅಲ್ಲ, ಅದು ಇಂಟಿಗ್ರೇಟೆಡ್ ಇರೋವಂಥದ್ದು. ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಇಂಟಿಗ್ರೇಟ್ ಅಂತಂದ್ರೆ ಇದನ್ನು ಕನ್ನಡ ಒಳಗೆ ಹೇಳ್ತೀವಿ ರೀ, ಅಂತರ್ಗತ ಸರಕು ಮತ್ತು ಸೇವಾ ತೆರಿಗೆ. ಒಂದು ಎಕ್ಸಾಂಪಲ್ ಹೇಳಿ ನಿಮಗೆ ಹೇಳ್ತೀನಿ ಯಾವ ಥರ ಯು ಜಿ ಎಸ್ ಟಿ, ಐ ಜಿ ಎಸ್ ಟಿ ಯಾವುದ್ರ ಮೇಲೆ ಹಾಕ್ತಾರೆ ಅಂತೇಳಿ. ಅಂದ್ರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವ್ಯವಹರಿಸಲಾಗಿರುವಂಥ ವ್ಯವಹಾರಗಳ ಮೇಲೆ ಸಂಬಂಧಪಟ್ಟ
ಯಾವುದು ಕೇಂದ್ರ ಸರ್ಕಾರದಿಂದ ವಿಧಿಸಲ್ಪಡುವಂತಿದ್ರೆ, ಯಾರು ಕೇಂದ್ರ ಸರ್ಕಾರದವರು ವಿಧಿಸ್ತಾರೆ, ಅದೇ ಏನಂತಂದ್ರೆ IGST ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಆಗಿರುತ್ತದೆ. ನೋಡ್ರಿ, ಈ ಮೊಬೈಲ್ ಅದಲ್ಲ, ಈ ಮೊಬೈಲನ್ನು ಡೈರೆಕ್ಟ್ ಹೋಗಿ, ಈಗ ನಾನು ಪ್ರೆಸೆಂಟ್ ಇರೋದು ಧಾರವಾಡ ಒಳಗೆ ಏನಂತಂದ್ರೆ ಸಂಗೀತ ಶೋರೂಮ್ ಅಂತೇಳಿ ಇದೆ. ಡೈರೆಕ್ಟ್ ಹೋಗಿ ಈ ಮೊಬೈಲ್ ನಾನು ಈ ಮೊಬೈಲ್ಸ್ಗಳ ಮೇಲೆ ಅಂದರೆ 12% ಹಾಕ್ತಾರೆ. ಓಕೆ, GST ಎಷ್ಟು ಹಾಕ್ತಾರೆ? ಪ್ರೆಸೆಂಟ್ ಏನಂದ್ರೆ 12% ಹಾಕ್ತಾರೆ. ಓಕೆ, ನೆಕ್ಸ್ಟ್ ನೀವು ಐಷಾರಾಮಿ ಏನಾದರೂ ಮೊಬೈಲ್ಗಳನ್ನು ತೊಗೊಂಡು ಅಂತ ತಿಳ್ಕೊ, ಅದ್ರ ಮೇಲೆ ಏನಂದ್ರೆ 28% ಹಾಕ್ತಾರೆ ಬಿಡಿ. ಬಟ್ ಇದ್ರ ಮೇಲೆ ಏನಂತಂದ್ರೆ 12% ಹಾಕ್ತಾರೆ ಅಟ್ ಪ್ರೆಸೆಂಟ್. ಈ ಮೊಬೈಲನ್ನು ನಾನು ಏನಂತಂದ್ರೆ ಇಲ್ಲೇ ಧಾರವಾಡ ಒಳಗೆ ಹೋಗಿ ಏನಂದ್ರೆ ಸಂಗೀತ ಶೋರೂಮ್ಗೆ ಹೋಗಿ ಏನಂತಂದ್ರೆ ಅಲ್ಲಿಂದ ತೊಗೊಂಡು ಬಂದೆ ಅಂತ ತಗೋ, ಅವಾಗ ಏನಂತಂದ್ರೆ ನನ್ನ ಮೇಲೆ ಏನಂತಂದ್ರೆ ಯಾವ್ದು GST ಹಾಕ್ತಾರೆ? ಓಕೆ, ನನಗೇನಂತಂದ್ರೆ SGST 6% ಹಾಕಿರ್ತಾರೆ. ಮತ್ತೇನಂದ್ರೆ CGST ಎಷ್ಟು ಹಾಕಿರ್ತಾರೆ? 6% ಹಾಕಿರ್ತಾರೆ. ಈ SGST ಇಂದ ಕಲೆಕ್ಟ್ ಆಗಿರುವಂಥ 6% ಏನಂತಂದ್ರೆ ದುಡ್ಡು ನಮ್ಮ ರಾಜ್ಯ ಸರ್ಕಾರಕ್ಕೆ ಹೋಗ್ತದ. ಇನ್ನು 6% ಏನಂತಂದ್ರೆ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗ್ತದ. ಇದು ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಇದು ಯಾವುದು SGST ಇಂದ ಬರುವಂಥದ್ದು. ಓಕೆ, ನೆಕ್ಸ್ಟ್ ಏನಂತಂದ್ರೆ ನಮ್ಮ ರಾಜ್ಯದ ಒಳಗಡೆ ಆಯಿತು. ಇದೇ ಮೊಬೈಲನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡೆ ಅಂತ ತಿಳ್ಕೊಳ್ರಿ. ನಿಮ್ಮ ಆನ್ಲೈನ್ ಏನಂತಂದ್ರೆ ಏನೇ ವಸ್ತುಗಳನ್ನು ಆನ್ಲೈನ್ ತರಿಸಿದ್ರೆ ಅಂತ ತಿಳ್ಕೊಳ್ಳಿ, ಅಮೆಜಾನ್ ಫ್ಲಿಪ್ಕಾರ್ಟಿಂದ ತರಿಸಿದ್ರೆ ಅಂತ ತಿಳ್ಕೊಳ್ರಿ, ಅದರ ಮೇಲೆ ಏನಂತಂದ್ರೆ IGST ಬರೆದಿರ್ತಾರೆ ನೋಡ್ರಿ. ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ರಿ, IGST ಅಂತೇಳಿ ಬರೆದಿರ್ತಾರೆ. IGST ಅಂದರೆ ಡಿಫೆಂಡ್ ಅಂದ್ರೆ ಎಷ್ಟು ಹಾಕ್ತಾರೆ ಸರ್? ಡಿಫೆಂಡ್ ಅನ್ನು ಯಾವ ಗೂಡ್ಸನ್ನು ನೀವು ಕೊಂಡ್ಕೊಂಡಿರಿ ಅದರ ಮೇಲೆ. ಈಗ ನೀವು ಆನ್ಲೈನಲ್ಲಿ ಮೊಬೈಲ್ ತರಿಸ್ಕೊಂಡೆ ಅಂತ ತಿಳ್ಕೊ, 12% ಏನು ಹಾಕ್ತಾರೆ ನಿಮ್ಗೆ? IGST ಅಂತೇಳಿ ಹಾಕಿರ್ತಾರೆ. IGST 12% ಅಂತೇಳಿ ಹಾಕ್ತಾರೆ. 12% ಹಾಕಿಬಿಡ್ತಾರೆ ನಿಮ್ಗೆ. ಯಾವ GST? IGST ಹಾಕ್ತಾರೆ. ಇದು ನಿಮಗೆ ಗೊತ್ತಿರಬೇಕು, ಸರಿನಾ? ನಮ್ಮ ರಾಜ್ಯದ ಒಳಗಡೆ ತೊಗೊಂಡ್ಬಿಟ್ರಿ ಏನಂತಂದ್ರೆ C 6%, ಮತ್ತೇನಂತಂದ್ರೆ S 6% ಹಾಕಿರ್ತಾರೆ. ಓಕೆ, ಅದೇ ನಾವು ಏನಂದ್ರೆ ಆನ್ಲೈನಿಂದ ತರಿಸ್ಕೊಂಡಿವಿ ಅಂತ ತಿಳ್ಕೊಳ್ರಿ, ಅಲ್ಲಿ ಏನಂತಂದ್ರೆ IGST ಹಾಕ್ತಾರೆ. ಎಷ್ಟೈತೆ ಅಷ್ಟು ಸರ್. IGST ಇಂದ ಸಂಗ್ರಹ. ಈಗ ನಾನು ಒಂದು ವಸ್ತುನ ಏನು ಮಾಡ್ತೀನಿ ಇಲ್ಲಿ ಕರೆಕ್ಟ್ ನೋಡ್ರಿ. ಈಗ ಒಂದು ವಸ್ತುನ ನಾನು ಎಲ್ಲಿಂದ ತರಿಸ್ಕೊಳ್ತೀನಿ ಅಂತಂದ್ರೆ, ಈಗ ಉತ್ತರ ಪ್ರದೇಶದಿಂದ ಆನ್ಲೈನಿಂದ ತರಿಸ್ಕೊಂಡೆ ನಾನು. UP ಇಂದ ಏನಂತಂದ್ರೆ ಕರ್ನಾಟಕ ಏನಂತಂದ್ರೆ ನಾನು ಒಂದು ವಸ್ತುನ ತೊಗೊಂಡೆ ಅಂತ ತಿಳ್ಕೊಳ್ರಿ, ಕೊಂಡ್ಕೊಂಡೆ ಅಂತ ತಿಳ್ಕೊ. UP ಇಂದ ತೊಗೊಂಡಿನಿ. ಈ ಉತ್ತರ ಪ್ರದೇಶದಿಂದ ಏನಂದ್ರೆ ಕರ್ನಾಟಕ ಬರತೈತಿ ಈ ಮೊಬೈಲ ಅಂತಂದ್ರೆ, ಉತ್ತರ ಪ್ರದೇಶದಿಂದ ಕರ್ನಾಟಕಕ್ಕೆ ಬರಬೇಕು ಅಂತಂದ್ರೆ ಅದ್ರ ಮೇಲೆ ಏನಂತಂದ್ರೆ ಈ ಮೊಬೈಲ್ ಮೇಲೆ 12% ಹಾಕಿದ್ರು. 12% ಏನು ಹಾಕಿದ್ರು? IGST ಹಾಕ್ತಾರೆ. IGST ಹಾಕ್ತಾರೆ. IGST ಹಾಕ್ತಾರಲ್ಲ ಸರ್. ಈ 6% ಏನಂದ್ರೆ ಇದ್ರೊಳಗೆ 6% ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗ್ತದ. ಯಾರಿಗೆ ಹೋಗ್ತದ? ಕೇಂದ್ರ ಸರ್ಕಾರಕ್ಕೆ ಹೋಗ್ತದ. ಸೆಂಟ್ರಲ್ ಗೌರ್ಮೆಂಟಿಗೆ ಎಷ್ಟು? 6% ಹೋಗ್ತದ ಕೇಂದ್ರ ಸರ್ಕಾರಕ್ಕೆ ಹೋಗ್ತದ. ಇನ್ನು 6% ಕರ್ನಾಟಕ ರಾಜ್ಯಕ್ಕೆ ಹೋಗೋದು ಅಥವಾ ಉತ್ತರ ಪ್ರದೇಶ ರಾಜ್ಯಕ್ಕೆ ಹೋಗೋದು ಅಂತೇಳಿ ನಿಮಗೆ ಕ್ವಶನ್ ಇದು. ಬಟ್ ಎಲ್ಲ ಹುಡುಗರು ಏನು ತಿಳ್ಕೊಳ್ತಾರೆ ಗೊತ್ತಾ? ಉತ್ತರ ಪ್ರದೇಶಕ್ಕೆ ಹೋಗ್ತದ್ರಿ ಸರ್ ಅಂತ ತಿಳ್ಕೊಳ್ತಾರೆ. ಬಟ್ ಉತ್ತರ ಪ್ರದೇಶಕ್ಕೆ ಹೋಗಂಗಿಲ್ಲ. ಅದು ಬರೋದೇನಂತಂದ್ರೆ ಕರ್ನಾಟಕಕ್ಕೆ ಸಿಗ್ತದ. ಯಾಕಂದ್ರೆ ಕನ್ಸ್ಯೂಮರ್ಗಳು ಪ್ರಾಡಕ್ಟ್ಸ್ಗಳನ್ನು, ವಸ್ತುಗಳನ್ನು ಯಾವ ರಾಜ್ಯದಲ್ಲಿ ಕನ್ಸ್ಯೂಮ್ ಮಾಡ್ತಾರಲ್ಲ, ಅದನ್ನು ಬಳಸ್ಕೊಳ್ತಾರಲ್ಲ, ಅದನ್ನು ಉಪಭೋಗ ಮಾಡ್ತಾರಲ್ಲ, ಆ ರಾಜ್ಯಕ್ಕೆ ಏನು ಹೋಗಬೇಕು? ಅರ್ಧದಷ್ಟು ಹೋಗಬೇಕು ಅಂತೇಳಿ ನಿಯಮ ಇದೆ ರೀ ಸರ. ಉತ್ಪಾದಕ ರಾಜ್ಯಕ್ಕೆ ಏನು ಸಿಕ್ತ್ರಿ? ಫ್ಯಾಕ್ಟ್ರಿ ಇಲ್ಲೇ ಇರೋದ್ರಿಂದ ಇಲ್ಲಿ ಏನಾಗ್ತದ? ಜಾಬ್ ಕ್ರಿಯೇಟ್ ಆಗ್ತದೆ ರೀ. ಕಂಪ್ನಿಗಳು ಇಲ್ಲೇ ಇರೋದ್ರಿಂದ ಏನಂತಂದ್ರೆ ಜಾಬದ ಲಾಭ ಏನಂತಂದ್ರೆ ಉತ್ತರ ಪ್ರದೇಶದವ್ರು ತೊಗೊಂಡ್ರು. ಪ್ಲಸ್ ಏನಂದ್ರೆ ಅವರಿಗೆ ಸ್ಟೇಟ್ ಏನಂತಂದ್ರೆ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೇಳಿ ಕರಿತೀವಿ. ಅಂತಂದ್ರೆ ರಾಜ್ಯ GDP ಏನಂದ್ರೆ ಜಾಸ್ತಿ ತೋರಿಸ್ತಿತ್ತು ಅವ್ರದ್ದು, ಅದೊಂದು ಲಾಭ ಸಿಗ್ತದ. ಅವ್ರ ರಾಜ್ಯ ಒಳಗೆ ಏನಂದ್ರೆ ಕಂಪ್ನಿ ಇರೋದ್ರಿಂದ ಉದ್ಯೋಗ ಸಿಗ್ತದೆ. ಉದ್ಯೋಗದ ಲಾಭ ಅವ್ರು ತೊಗೊಂಡ್ರೆ ಟ್ಯಾಕ್ಸ್ ಲಾಭ ಯಾರು ತೊಗೊಳ್ಬೇಕು? ಇವ್ರು ತೊಗೊಳ್ಬೇಕು ಅಂತೇಳಿ ಅರ್ಥ. ಈಗಾಗಲೇ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ರಾಜ್ಯಗಳಾಗಿರುವಂಥ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ್, ವೆಸ್ಟ್ ಬೆಂಗಾಲ್ ಅಂತ ರಾಜ್ಯಗಳಿಗೆ ಯೂಸ್ ಆಗಲಿ ಅಂತೇಳಿ ಉದ್ದೇಶದಿಂದ ಏನು ಮಾಡ್ತಾರೆ? ಈ IGST ಇಂದ ಸಂಗ್ರಹವಾಗಿರುವಂಥ ಅರ್ಧದಷ್ಟು ಹಣ ಏನಂತಂದ್ರೆ ಅಂತಿಮವಾಗಿ ಪ್ರಾಡಕ್ಟ್ಸ್ಗಳನ್ನು ಯಾವ ರಾಜ್ಯದಲ್ಲಿ ಕನ್ಸ್ಯೂಮ್ ಮಾಡ್ತಾರಲ್ಲ ಆ ರಾಜ್ಯಕ್ಕೆ ಕೊಡಬೇಕು ಅಂತೇಳಿ ಹೇಳಲಾಗ್ತದ ಸರ್. ಇನ್ನು UGST ಅಂದ್ರೆ ಏನ್ರಿ? UGST ಅಂತಂದ್ರೆ ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಇದನ್ನು ಯಾವ ಟೆರಿಟರಿ? ಇಲ್ಲಿ ಇದೆ ನೋಡ್ರಿ, ಯಾವ ಟೆರಿಟರಿ? ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಇದೆ. ಹಾಗಾದರೆ ಯೂನಿಯನ್ ಟೆರಿಟರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತಂದ್ರೆ ನೋಡ್ರಿ, ಇಲ್ಲಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಅಂತಂದ್ರೆ IGST ಹಾಕ್ತಾರೆ. ಒಂದು ಕೇಂದ್ರಾಡಳಿತ ಈ ದೆಹಲಿಯಿಂದ ಅದ ನೋಡ್ರಿ. ಈಗ ದೆಹಲಿಯಿಂದ ಏನಂತಂದ್ರೆ
ಈಗ ನಾವು ಏನಂತಂದ್ರೆ ಲಕ್ಷದ್ವೀಪಕ್ಕೆ, ಯಾವ ದ್ವೀಪಕ್ಕೆ, ಲಕ್ಷದ್ವೀಪಕ್ಕೆ ಸರಕುಗಳನ್ನು ಮಾರತ್ತೀವಿ ಕೊಂಡ್ಕೊಳತ್ತೀವಿ ಅಂತ ತಿಳ್ಕೊಳ್ರಿ. ವಸ್ತುಗಳನ್ನು ಏನಂದ್ರೆ ಮಾರತ್ತು ಕೊಂಡ್ಕೊಳ್ಳುವಂಥ ವ್ಯವಹಾರ ನಡೆಯತ್ತಿತ್ತು ಅಂತ ತಿಳ್ಕೊಳ್ರಿ. ಅದರ ಮೇಲೆ ಕೂಡ ಏನಾಗ್ತಾರೆ, ಅಲ್ಲಿ ಏನಂತಂದ್ರೆ UGST ಹಾಕ್ತಾರೆ ಸ್ನೇಹಿತರೆ, UGST ಹಾಕ್ತಾರೆ. ಮತ್ತು ಸರ ಒಂದು ಕೇಂದ್ರಾಡಳಿತ ಪ್ರದೇಶದಿಂದ ಮತ್ತೊಂದು ಕೇಂದ್ರಾಡಳಿತ ಪ್ರದೇಶ ಸರಕುಗಳನ್ನು ಮಾರೋದು ಕೊಂಡ್ಕೊಳ್ಳೋದು ವ್ಯವಹಾರ ನಡೆದ್ರೆ ಅದು ಯಾಕ್ರಿ, ಅದನ್ನ ಯಾವ್ದು ಹಾಕ್ತಾರೆ ಅಂತಂದ್ರೆ ಅದು ಕೂಡ ಏನಂತಂದ್ರೆ UGSTನೇ ಹಾಕ್ತಾರೆ. ಅದನ್ನು ಕೂಡ ಯಾವ್ದು ಹಾಕ್ತಾರೆ, UGSTನೇ ಹಾಕ್ತಾರೆ. ಇಷ್ಟು ನಿಮಗೂ ನೆನಪಿಡಬೇಕು. ಇವು ಏನಂತಂದ್ರೆ ಟೈಪ್ಸ್ ಆಫ್ ಏನಂತಾರೆ GST ಎಷ್ಟಿದಾವೆ ಅಂತ ಕೇಳಿದ್ರೆ 4 ಟೈಪ್ಸ್ ಅದಾವ್ರಿ. SGST, CGST, SGST, IGST ಮತ್ತು UGST, ಯೂನಿಯನ್ ಟೆರಿಟೋರಿ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಕೇಂದ್ರಾಡಳಿತ ಪ್ರದೇಶಗಳ ಸರಕು ಮತ್ತು ಸೇವಾ ತೆರಿಗೆ ಅಂತೇಳಿ ಕರಿತೀವಿ ರೀ. ಇವುಗಳನ್ನು ನೀವು ಏನಂತಂದ್ರೆ ನೆನಪಿನಲ್ಲಿ ಇಟ್ಕೊಳ್ಬೇಕು, ಇಂಪಾರ್ಟೆಂಟ್ ಆಗಿರುತ್ತವೆ. ಹಾಗಾದ್ರೆ ಸರ್ IGST ಬಗ್ಗೆ ತಿಳಿಸುವಂಥ ಸಂವಿಧಾನದ ವಿಧಿ ಯಾವುದ್ರಿ? GST ಅನ್ನೋದು ಏನಂತಾರೆ ಸಂವಿಧಾನಾತ್ಮಕ ಸಂಸ್ಥೆ ರೀ ಅದು ಒಂದು, ಹೌದಾ? IGST ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದಂದ್ರೆ 269 ಸಬ್ ಆರ್ಟಿಕಲ್ A. ನೀವೆಲ್ಲರೂ ಅಂತೀರಿ ಸರ್ 279 ಸಬ್ ಆರ್ಟಿಕಲ್ A ಅಲ್ರಿ, ಅದು ಬೇರೆ ಐತಿ. ಅದು GST ಕೌನ್ಸಿಲ್ ಬಗ್ಗೆ ತಿಳಿಸ್ಕೊಡ್ತೈತಿ. ಇವತ್ತೇ ಹೇಳ್ತೀನಿ GST ಕೌನ್ಸಿಲ್ ಏನಾಗಿದೆ ರೀ, ಅದು ಯಾವ ಥರ ಕಾರ್ಯ ಮಾಡ್ತದ. GST ಕೌನ್ಸಿಲ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರ್ತದೆ ನೋಡ್ರಿ ಭಾಳಷ್ಟು ಎಕ್ಸಾಮ್ ಒಳಗೆ ನೀವು, ರೈಟ್? ಇದಾದ ನಂತರ ಏನಂತಂದ್ರೆ ನೋಡ್ರಿ, ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ರಾಜ್ಯದ ಒಳಗಡೆ ವ್ಯವಹರಿಸಲಾಗಿರುವ ವ್ಯವಹಾರಗಳ ಮೇಲೆ ವಿಧಿಸುವ ತೆರಿಗೆಯನ್ನು CGST ಎನ್ನುವರು. ಕೇಂದ್ರ ಸರ್ಕಾರದಿಂದ ರಾಜ್ಯದ ಒಳಗಡೆ ವ್ಯವಹಾರ ನಡೀತಿರಬೇಕು, ಆ ವ್ಯವಹಾರಗಳ ಮೇಲೆ ಕೇಂದ್ರ ಸರ್ಕಾರದಿಂದಲೇ ಏನಂತಂದ್ರೆ ವಿಧಿಸಲ್ಪಡುವಂಥ ತೆರಿಗೆಯನ್ನೇ CGST ಎನ್ನುವರು. ಈ CGSTಯನ್ನು ಕೇಂದ್ರ ಸರ್ಕಾರವೇ ವಿಧಿಸಿ ಸಂಗ್ರಹಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಯಾರು ವಿಧಿಸ್ತಾರ? ಕೇಂದ್ರ ಸರ್ಕಾರದವರು ವಿಧಿಸ್ತಾರೆ, ಪ್ಲಸ್ ಅವರೇ ಏನು ಮಾಡ್ತಾರೆ, ಇದನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಇದು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ನೋಡ್ರಿ, ಇದಾದ ನಂತರ ನೆಕ್ಸ್ಟ್ ಬರೋದು ನಿಮ್ಗೆ SGSTಯನ್ನು ಯಾರು ಕಲೆಕ್ಟ್ ಮಾಡ್ತಾರೆ? ರಾಜ್ಯ ಸರ್ಕಾರದವ್ರಿಗೆ ಕಲೆಕ್ಟ್ ಮಾಡ್ತಾರೆ. ಇನ್ನು ಏನಂದ್ರೆ ಇದನ್ನು UGSTನ ಯಾರು ಕಲೆಕ್ಟ್ ಮಾಡ್ತಾರೆ ಸರ್? ಇವರು ಕೂಡ ಏನಂದ್ರೆ ಕೇಂದ್ರ ಸರ್ಕಾರನೇ ಕಲೆಕ್ಟ್ ಮಾಡುವಂಥದ್ದು. ಇಷ್ಟು ನಿಮಗೆ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಏನಂತಂದ್ರೆ GSTಯ ಹಂತಗಳು ಫಿಕ್ಸ್ ಕೇಳ್ತಾರೆ. ಇದು GST ಹಂತಗಳು, GSTಯ ಹಂತಗಳು ಅಂತೇಳಿ ಕರಿತೀವಿ. GST ಸ್ಲ್ಯಾಬ್ ಅಂತ ಕರಿತೀವಿ, GST ಸ್ಲ್ಯಾಬ್ ಅಂತ ಕರಿತೀವಿ. ಸ್ಲ್ಯಾಬ್ ಏನೇನದವ್ರಿ GST ಹಂತಗಳು, GST ಸ್ಲ್ಯಾಬ್ಗಳನ್ನು ನೋಡಿದಾಗ ನೋಡ್ರಿ ಏನೇನು ಬರ್ತಾವ ಅಂತಂದ್ರೆ, ಒಂದೇದಿದೆ ಜೀರೋ ರೀ. ಎಷ್ಟು ಸ್ಲ್ಯಾಬ್ ನೋಡ್ತೀವಿ ನಾವು? ಆ್ಯಕ್ಚುಲಿ 4 GST ಸ್ಲ್ಯಾಬ್ ಇದಾವೆ ಅಟ್ ಪ್ರೆಸೆಂಟ್. ಎಷ್ಟಿದಾವೆ? 4 ಇದಾವೆ. ಯಾವ್ದು ಅಂತ ಕೇಳಿದ್ರೆ, ಒಂದೇದಿದೆ ರೀ ಜೀರೋ ಸ್ಟೇಜಲ್ಲಿ ಕೂಡ ಬರ್ತಾವ್ರಿ. ಜೀರೋ ಸ್ಟೇಜಲ್ಲಿ, ಓಕೆ, ಜೀರೋ ಹಂತದಲ್ಲಿ ಅಥವಾ ಜೀರೋ ಸ್ಲ್ಯಾಬಲ್ಲಿ. ಜೀರೋಕ್ಕೆ ಯಾವುದು ಮೌಲ್ಯ ಇಲ್ಲ ಸರಿ, ಜೀರೋ ಯಾಕೆ ಬಂದರು? ಜೀರೋಗೆ ಇಟ್ಟಿದ್ದಾರೆ ಕೆಲವೊಂದು ಸರಕುಗಳನ್ನು. ಯಾವುದನ್ನು ಕೇಳಿದ್ರೆ ಸೆಣಬು ಆಗಿರ್ಬೋದು, ತಾಜಾ ಮಾಂಸ ಆಗಿರ್ಬೋದು, ಮೀನುಗಳು, ಕೋಳಿ ಮಾಂಸ ಆಗಿರ್ಬೋದು, ಮೊಟ್ಟೆ, ಹಾಲು, ಬೆಣ್ಣೆ, ಓಕೆ. ನೆಕ್ಸ್ಟ್ ಏನಂತಾರೆ ಮೊಸರು, ನೆಕ್ಸ್ಟ್ ಏನಂತಂದ್ರೆ ಹಾಲು ಇಲ್ಲಿ ಬಂದಿತ್ತಲ್ಲ. ನೆಕ್ಸ್ಟ್ ನೈಸರ್ಗಿಕ ಜೇನು, ಓಕೆ, ತಾಜಾ ಹಣ್ಣುಗಳು ಮತ್ತು ತರಕಾರಿಗಳು, ಬ್ರೆಡ್ಡು, ತುಪ್ಪ, ಇವೆಲ್ಲ ಏನಂತಂದ್ರೆ ಜೀರೋ ಹಂತದಲ್ಲಿ ಕಂಡು ಬರ್ತಾವ್ರಿ. ಇವೆಲ್ಲ ತುಪ್ಪ ಬರಂಗಿಲ್ಲ ಇದ್ರೊಳಗೆ. ಉಪ್ಪು ಕೂಡ ಏನಂದ್ರೆ ಇರಂಗಿಲ್ಲ. ಇವೆಲ್ಲ ಇದ್ರೊಳಗೆ ಬರ್ತಾವೆ ಅಂತ ಕೇಳಿದ್ರೆ ಜೀರೋ ಹಂತದಲ್ಲಿ ಬರ್ತಾವೆ ರೀ, ಜೀರೋ ಸ್ಲ್ಯಾಬಲ್ಲಿ ಬರುವಂಥದ್ದು. ಓಕೆ, ಇದೆಲ್ಲ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಜೀರೋಗೆ ಮತ್ತು GSTಯಿಂದ ವಿನಾಯಿತಿ ಕೊಡ್ತೀವಿ ರೀ ನಾವು. GST ಕಟ್ ಹಾಕಂಗಿಲ್ಲ. ಅದಕ್ಕೆ ಏನು ರೀ ವ್ಯತ್ಯಾಸ ಅಂತೇಳಿ ಹೇಳ್ತೀನಿ. ಜೀರೋ ಇದ್ದಿದ್ದು ನಾಳೆ ಏನು ಮಾಡ್ಬೋದು? 5-12-18ಕ್ಕೆ ಹಾಕ್ಬೋದು ಈ ವಸ್ತುಗಳನ್ನು. ಬಟ್ ವಿನಾಯಿತಿಗೊಳಿಸಿದನ್ನು ಹಾಕಕ್ಕೆ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ನಿಮ್ಗೆ GST 5 ಸ್ಲ್ಯಾಬ್ ಕೂಡ ಇದೆ ರೀ. 5% GST ಕೂಡ ವಿಧಿಸ್ತಾರೆ ರೀ. ಓಕೆ, ಹಾಗಾದ್ರೆ ನೋಡ್ರಿ 5% ಹೆಂಗ್ರಿ ಅಂತಂದ್ರೆ ವಸ್ತುಗಳ ಬೆಲೆ ಮೇಲೆ ಏನಂದ್ರೆ 5% ಹಾಕ್ತಿರ್ತಾರೆ. ಓಕೆ, ನೋಡ್ರಿ ಒಂದೇದಿದೆ ಸಕ್ಕರೆ. 5 ಬರೋದು ಸಕ್ಕರೆ, ಎಣ್ಣೆ, ಮಸಾಲೆ ಪದಾರ್ಥಗಳು, ಕಾಫಿ, ಕಲ್ಲಿದ್ದಲು, ರಸಗೊಬ್ಬರ. ನೋಡಿ ಸರ್ GST ಹೇಳ್ತಿರಲ್ಲ, GST ಸ್ಲ್ಯಾಬಲ್ಲಿ ನೋಡ್ಕೊಳ್ರಿ. GST ಸ್ಲ್ಯಾಬಲ್ಲಿ GST ಏನಂತಂದ್ರೆ ಹಂತಗಳಲ್ಲಿ ಎಷ್ಟು ಅಂದ್ರೆ 1300 ಸರಕುಗಳು ಬರ್ತಾವ್ರಿ. ಎಷ್ಟು ಗೂಡ್ಸ್ಗಳು? 1300 ಪ್ಲಸ್ ಏನಂತ ಬರ್ತಾವ್ರಿ ಗೂಡ್ಸ್ಗಳು ಬರ್ತಾವ್ರಿ. 1300 ಪ್ಲಸ್ ಗೂಡ್ಸ್ಗಳು ಬರ್ತಾವೆ, ಪ್ಲಸ್ 500 ಪ್ಲಸ್ ಸರ್ವಿಸ್ಗಳು ಬರ್ತಾವ್ರಿ. 500 ಪ್ಲಸ್ ಸರ್ವಿಸ್ಗಳು ಬರ್ತಾವೆ.
ಸರ್ವಿಸ್ಗಳು ಬರ್ತವೆ. 500 ಪ್ಲಸ್ ಏನು ಬರ್ತವೆ, ಸರ್ವಿಸ್ಗಳು ಬರ್ತವೆ. ಇದು ನಿಮ್ಗೆ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಏನಂತಂದ್ರೆ GST 5% ರಸಗೊಬ್ಬರಗಳು ಬರ್ತವೆ, ಚಹಾ ಬರ್ತವೆ, ಆಯುರ್ವೇದಗಳು ಬರ್ತವೆ, ಔಷಧಿಗಳು, ಅಗರಬತ್ತಿಗಳು, ಗೋಡಂಬಿ, ಸಿಹಿ ಪದಾರ್ಥಗಳು, ಸಿಹಿ ತಿಂಡಿಗಳು ಅಂತೇಳಿ ಕರಿತೀವಿ. ಇವೆಲ್ಲ ಇದ್ರೊಳಗೆ ಬರ್ತವೆ, 5% ಬರ್ತವೆ. ಇಲ್ಲಿ ನಿಮಗೆ ಕ್ವಶನ್ ಕೇಳ್ತಾರೆ, ಈ ಕೆಳಗಿನವುಗಳಲ್ಲಿ ಯಾವುದು GSTಯ ಸ್ಲ್ಯಾಬ್ ಆಗಿದೆ, ಯಾವುದು ಆಗಿಲ್ಲ, ಯಾವುದಾಗಿದೆ ಯಾವುದಾಗಿಲ್ಲ ಅಂತ ಕೇಳ್ತಾರೆ. 4ರೊಳಗೆ ಯಾವುದು ಇದೆ, ಸಾರಿ 5ರೊಳಗೆ ಯಾವುದಿದೆ, 12ರೊಳಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬರ್ತಾವೆ ಅಂತೇಳಿ ಕೇಳಂಗಿಲ್ಲ ಅವರು. ಭಾಳಷ್ಟು 1300 ಪ್ಲಸ್ ಅದಾವ್ರಿ ಪ್ರಾಡಕ್ಟ್ಸ್, ಅವನ್ನೆಲ್ಲ ಯಾಕೆ ಕೇಳ್ತಾರೆ, ಕೇಳಂಗಿಲ್ಲ. ರೈಟ್. ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ಬರೋದು ನಿಮಗೆ ಯಾವುದು ಅಂತಂದ್ರೆ 12% ರೀ. GSTಯ 12% GST ಕೂಡ ಬರ್ತವೆ ನೋಡ್ರಿ. ಅದರೊಳಗೆ ಏನಂತಾರೆ ಹನಿ ನೀರಾವರಿ ವ್ಯವಸ್ಥೆ, ಛಾಯಾಚಿತ್ರಗಳು ಅಂದ್ರೆ ಗೊತ್ತಾಗ್ತದೆ ಏನ್ರಿ ಛಾಯಾಚಿತ್ರಗಳು ಅಂದ್ರೆ, ನಿಮ್ದೆಲ್ಲ ಫೋಟೋಗ್ರಾಫ್ಸಿಗಳು ಎಲ್ಲ ಎದ್ರೊಳಗೆ ಬರ್ತಾವೆ, ಇದ್ರೊಳಗೆ ಬರ್ತವೆ. ನೆಕ್ಸ್ಟ್ ಏನಂದ್ರೆ ತುಪ್ಪ ಇಲ್ಲಿ ಬರ್ತಾವೆ ನೋಡ್ರಿ. ನೆಕ್ಸ್ಟ್ ಏನಂದ್ರೆ ಬಾದಾಮ್ ಕಚ್ಚಾ ಬಾದಾಮ್ಗಳು ಇಲ್ಲೇ ಬರ್ತಾವೆ ನೋಡಿ ಎಲ್ಲ, ಸರಿನಾ. ನೆಕ್ಸ್ಟ್ ಏನಂತಂದ್ರೆ ಚೀಲಗಳು, ಯಾವುಗಳು ಚೀಲಗಳು, ಕೈ ಚೀಲಗಳು ಇರ್ತಾವಲ್ಲ ಅವೆಲ್ಲ ಕೂಡ ಇದ್ರೊಳಗೆ ಬರ್ತವೆ. ನೆಕ್ಸ್ಟ್ ಏನಂತಂದ್ರೆ ಉಪ್ಪಿನಕಾಯಿ, ಲಿಂಬೆಹಣ್ಣು ಮತ್ತು ಮಾವಿನ ಹಣ್ಣು ಎಲ್ಲವೂ ಕೂಡ ಏನಂದರೆ ಇದರೊಳಗೆ ಬರ್ತವೆ, ಉಪ್ಪಿನಕಾಯಿಗಳು ಎಲ್ಲ. ನೆಕ್ಸ್ಟ್ ಚಲನಚಿತ್ರದ ಟಿಕೆಟ್ಗಳು. ಈಗ ನೀವೇನಂತಂದ್ರೆ ಮೂವಿ ನೋಡೋಕೆ ಹೋಗ್ತೀರಿ, ನಿಮಗೂ ಚಿನ್ನು ಮನುಗಳಿಗೆ ಕರ್ಕೊಂಡು ಹೋಗ್ತೀರಿ, ಅವಾಗ ಏನಂದ್ರೆ ನೀವು ನೋಡಿರಿ, ನಿಮ್ಗೆ ಅಲ್ಲಿ ಏನಂತಂದ್ರೆ 12% ಹಾಕಿರ್ತಾರೆ. ಅಲ್ಲಿ ಏನಂತಂದ್ರೆ ನೀವು ಏನಂತಂದ್ರೆ CGST 6% ಹಾಕಿರ್ತಾನೆ, SGST ಹಾಕಿರ್ತಾನೆ. ಎಷ್ಟು ಪರ್ಸೆಂಟೇಜ್, 6% ಹಾಕಿರ್ತಾನೆ. ಬೇಕಾದ್ರೆ ಟಿಕೆಟ್ ಮೂವಿ ನೋಡೋಕೆ ಹೋದಾಗ ನೋಡಿರಿ, ಅಲ್ಲಿ ಕರ್ಕೊಂಡು ಹೋದವ್ರು ಏನಾದ್ರೆ ಇದ್ರ ಹಳೆ ಟಿಕೆಟ್ ಯಾವ್ರು ಇದ್ರೆ ತೆಗೆದು ನೋಡ್ರಿ ಈಗ. ರೈಟ್. ನೆಕ್ಸ್ಟ್ ಏನಂತಂದ್ರೆ ಬೀಜಗಳು, ಕೆಲವೊಂದು ಸೀಡ್ಸ್ಗಳು, ಖರ್ಜೂರು ಅಂದ್ರೆ ಗೊತ್ತಾಗತ್ತಲ್ಲ, ಹಾಂ ರೈಟ್. ನೆಕ್ಸ್ಟ್ ಅಂಜೂರ್, ಇದರ ಎಲ್ಲ ಏನಂದ್ರೆ ಕೊಬ್ಬಿನ ಪದಾರ್ಥಗಳು. ನೆಕ್ಸ್ಟ್ ಏನಂದ್ರೆ ವಾಲ್ನಟ್ಸ್ ಅಂತ, ಇದು ಯಾವುದು ವಾಲ್ನಟ್ಸ್ ಅಂತೇಳಿ. ವಾಲ್ನಟ್ಸ್ ಅಂದ್ರೆ ಗೊತ್ತಾಗ್ತದ, ಗೋಡೆಗೆ ಹಾಕಿರುವಂಥ ಎಲ್ಲ ನೆಟ್ಸ್ಗಳು, ಓಕೆ ವಾಲ್ನಟ್ಸ್ಗಳು. ನೆಕ್ಸ್ಟ್ ಏನಂದ್ರೆ ಇವೆಲ್ಲ ಏನಂದ್ರೆ ಮಾವಿನ ಹಣ್ಣು, ಅನಾನನ್ಸ್, ಇದು ಯಾವುದೇನೋ ಗೊತ್ತಿಲ್ಲ, ಇದು ಕೂಡ ಬರ್ತಿತ್ತು ನೋಡ್ರಿ, ಅನಾನನ್ಸ್ ಅಂತೇಳಿ ಬರ್ತದ, ಮಾವಿನ ಹಣ್ಣು ಬರ್ತದ. ಇವೆಲ್ಲ ಏನು ಎದ್ರೊಳಗೆ ಬರ್ತದೆ, ಇಂಪಾರ್ಟೆಂಟ್ ಆಗಿ 12% ಬರುವಂಥವು ಇವೆಲ್ಲ, ಸರಿನಾ. ಇದು ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಸರ್ 18 ಒಳಗೆ ಬರ್ತಾವ್ರಿ. 18 ಒಳಗೆ ಏನಂತಂದ್ರೆ ಇಲ್ಲಿ ಹಂಗೆ ಹೋಗ್ತೀವಿ. ನಮ್ಮ GST ಅನ್ನೋದಂತಂದ್ರೆ ಸ್ಥಳದಿಂದ ಸ್ಥಳಕ್ಕೆ ಏನಂತಂದ್ರೆ ಪ್ರದೇಶದಿಂದ ಪ್ರದೇಶಕ್ಕೆ ಏನಂತಂದ್ರೆ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಬದಲಾವಣೆ ಆಗ್ತದೆ. ನೋಡಪ್ಪ, ನಿಂದ ಫುಟ್ಪಾತ್ ಮೇಲೆ ಏನಂತಂದ್ರೆ ಎಗ್ ರೈಸ್ ತಿಂದ್ರೆ ನಿನಗೆ ಯಾವುದೇ ಥರ ಏನಂದ್ರೆ ಟ್ಯಾಕ್ಸ್ ಇಲ್ಲ. ಅದೇ ಎಗ್ ರೈಸನ್ನು ನೀನು ಏನಂತಂದ್ರೆ ಸ್ವಲ್ಪ ಏನಂತಂದ್ರೆ ಚಲೋ ಹೋಟ್ಲಿಗೆ ಹೋದೆ ಅಂತಂದ್ರೆ 100% ಹಾಕ್ತಾನೆ. ಇನ್ನು 5 ಸ್ಟಾರಿಗೆ ಹೋದೆ ಅಂದರೆ 18% ಹಾಕ್ತಾನೆ. ಅದೇ ಐಷಾರಾಮಿ ಹೋಟ್ಲಿಗೆ ಹೋದೆ ಅಂತ ತಿಳ್ಕೊ, ಅಲ್ಲಿ ಪರಮ್ ಸುಂದರಿಯರು ಇರ್ತಾರೆ ಅಲ್ಲಿ, ಸೊ ಅಲ್ಲಿ ಹೋದೆ ಅಂತ ತಿಳ್ಕೊ 28% ಹಾಕ್ತಾರೆ ನಿನಗೆ. ಅರ್ಥ ಆಯ್ತಾ. ಏರಿಯಾದಿಂದ ಏರಿಯಾ ಅದೇ ಎಗ್ ರೈಸ್, ಅದೇ ಏನಂತಂದರೆ ಎಗ್ ರೈಸ್ ತಿನ್ನುವಂಥದ್ದು. ಬಟ್ ಏನಂತಂದ್ರೆ ಅಲ್ಲಿ ಹೇಳುವಂಥ ವೇ ಚೇಂಜ್ ಆಗಿಬಿಡ್ತದೆ. ಎಗ್ ಫ್ರೈಡ್ ರೈಸ್ ಅಂತೇಳಿ ಹೇಳ್ಕೊತ ಹೋಗ್ತೀವಿ ಆಮೇಲೆ ಅದನ್ನು, ಓಕೆ ರೈಟ್. ನೆಕ್ಸ್ಟ್ ಏನಂತಂದ್ರೆ ಇದು 18% ಏನಂತಂದ್ರೆ ಬಟ್ಟೆ ಒಗೆಯುವ ಯಂತ್ರಗಳು, ವಾಷಿಂಗ್ ಮಿಷಿನ್. ಅಪ್ಪ ನಾಳೆ ಏನಾದ್ರು ನಿಮ್ಮ ಮದುವೆ ಆಯ್ತಂದ್ರೆ ಗೊತ್ತಾಗ್ತದೆ ನಿಮ್ಗೆ, ವಾಷಿಂಗ್ ಮಿಷಿನ್ ಕೊಡಿಸ್ರಿ ಅಂತೇಳಿ ಗಂಡು ಬೀಳ್ತಾರೆ ಆಮೇಲೆ. ನೆಕ್ಸ್ಟ್ ಏನಂತಂದ್ರೆ ವ್ಯಾಕ್ಯೂಮ್ ಕ್ಲೀನರ್ ಅಂತೇಳಿ ಆಗಿರ್ಬೋದು, ಪೇಸ್ಟ್ ಆಗಿರ್ಬೋದು, ಟೈರ್ ಆಗಿರ್ಬೋದು, ಓಕೆ ಕ್ಯಾಮ್ರಾ. ನೆಕ್ಸ್ಟ್ ಶಾಂಪೂ. ನೆಕ್ಸ್ಟ್ ಏನಂದ್ರೆ ಮಿಶ್ರ ಮಸಾಲೆ, ಜೈವಿಕ ಅನಿಲ, ದಂತಮೆಣ, ಇವೆಲ್ಲವೂ ಕೂಡ ಏನಂತಂದ್ರೆ ಇದ್ರೊಳಗೆ ಬರ್ತಾವೆ ನೋಡ್ರಿ. ವಿದ್ಯುತ್ ಪರಿವರ್ತಕಗಳು, ಓಕೆ ಕೈಗಾರಿಕಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳಾಗಿರ್ಬೋದು, ಎಲ್ಲವೂ ಕೂಡ ಇದ್ರೊಳಗೆ ಬರ್ತಾವೆ. 18% ಒಳಗೆ ಬರ್ತಾವ್ರಿ. ಟ್ಯಾಕ್ಸ್ ಸ್ಲ್ಯಾಬ್ ಅಷ್ಟು ನೆನ್ಪಿಟ್ಕೊಳ್ಬೇಕು. ಇನ್ನು ಸರ್ 28 ಒಳಗೆ ಏನು ಬರ್ತಾವ್ರಿ, ಇಲ್ಲಿ ಎಲ್ಲ ಐಷಾರಾಮಿ ಪ್ರಾಡಕ್ಟ್ಗಳು ಬರ್ತಾವ್ರಿ. ಐಷಾರಾಮಿ ಪ್ರಾಡಕ್ಟ್ಸ್ಗಳು ಬರ್ತವೆ. ಯಾವ್ಯಾವ ಬರ್ತವೆ ಅಂತಂದ್ರೆ ವೈಯಕ್ತಿಕ ವಿಮಾನಗಳು. ವೈಯಕ್ತಿಕ ವಿಮಾನಗಳು ಅದಾವ ತಮ್ಮ, ನಂದು ಒಂದು ಐತಿ ವೈಯಕ್ತಿಕ ವಿಮಾನ. ಸೊ ಅದಕ್ಕೆ ಏನಂದ್ರೆ ಫಿಕ್ಸ್ ಏನಂದ್ರೆ ವೈಯಕ್ತಿಕ ವಿಮಾನ ಮೇಲೆ ಅಂದರೆ ಟ್ಯಾಕ್ಸ್ ಹಾಕ್ತಾರಲ್ಲಿ. ನೆಕ್ಸ್ಟ್ ಏನಂತಂದ್ರೆ ತಂಬಾಕು ಸರ್ ತಂಬಾಕು ಮೇಲೆ ಹಾಕ್ತಾರೆ. ತಂಬಾಕು ಮೇಲೆ ನೋಡ್ರಿ 25 ಟು ಏನಂತಂದ್ರೆ 50% 75 ತನಕ ಯಾರು ಕೊಡ್ತಾರೆ ಈಗ. ಬಟ್ ಅದನ್ನು ಬ್ಯಾನ್ ಮಾಡೋಂಗಿಲ್ಲ. ಅತಿ ಹೆಚ್ಚು ಏನಂದ್ರೆ ಟ್ಯಾಕ್ಸ್ ಹಾಕ್ತಾರೆ. ನೀ ಎಷ್ಟು ಅಂತಂದ್ರೆ ಅದು ಏನಂತಂದ್ರೆ ಸಂಖ್ಯೆ ನೀ 28 ಹಾಕ್ತೀಯಲ್ಲ, 20 ಅಲ್ರಿ, ನೀವು ಏನಂತಂದ್ರೆ 100ಕ್ಕೆ 100 ಹಾಕೊಳ್ರಿ. ಅದನ್ನು ನಾವು ತಿನ್ನೋರೆ ತಂಬಾಕು ಬೇಕು ನಮಗೆ. ಯಾಕಂದ್ರೆ ತಂಬಾಕು ತಿಂದ್ರೆ ಏನು ಹಾಕೋದು, ಮೈಂಡ್ ಚುರುಕು ಹಾಕೋದು ಅನ್ನೋದು ಮೈಂಡ್ ಸೆಟ್ ನಮ್ಮ ಮಂದಿದ, ರೈಟ್. ನೆಕ್ಸ್ಟ್ ಏನಂತಂದ್ರೆ ತೂಕದ ಯಂತ್ರಗಳು, ATM ವಿತರಣಾ ಯಂತ್ರ,
ನೆಕ್ಸ್ಟ್ ವಿಹಾರ ನೌಕೆಗಳು, ನೆಕ್ಸ್ಟ್ ಪಾನ್ ಮಸಾಲ, ಓಕೆ. ನೆಕ್ಸ್ಟ್ ಏನಂದ್ರೆ ಮೋಟರ್ ಸೈಕಲ್ಗಳು, ಇವೆಲ್ಲ ಸಿಗರೇಟ್ಗಳು, ಮಾರ್ಬಲ್ಸ್, ಗ್ರೈನೈಟ್ಸ್ ಇವೆಲ್ಲ ಕೂಡ 28 ಒಳಗೆ ಬರ್ತಾವೆ. ಮಾರ್ಬಲ್ಸ್ ಗ್ರೈನೈಟ್ಸ್ಗಳನ್ನ ಏನಂದ್ರೆ ಬಡವ್ರ ಮಂದಿ ಏನಾದ್ರು ಹಾಕ್ತಾರೆ ಅಂದ್ರೆ ಐಷಾರಾಮಿ ಏನಂತಂದ್ರೆ ಪ್ರಾಡಕ್ಟ್ಸ್ಗಳು ಇವೆಲ್ಲ, ಓಕೆ. ಮತ್ತು ಐಷಾರಾಮಿ ಕಾರ್ಸ್ಗಳಾಗಿರ್ಬೋದು, ಮತ್ತು ಬ್ರಾಂಡೆಡ್ ಆಗಿರುವಂಥ ನಿಂದ ಏನಂತಂದ್ರೆ ಕ್ಲೋತ್ಸ್ ಆಗಿರ್ಬೋದು, ಅರ್ಬಿಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಅವು ಕೂಡ ಏನಂತಂದ್ರೆ 28 ಅಂಡರಲ್ಲೇ ಬರ್ತವೆ. ಯಾವುದರ ಅಂಡರಲ್ಲಿ ಬರ್ತಿದೆ? 28ರ ಅಧೀನದಲ್ಲೇ ಬರುವಂಥದ್ದು. ಇಷ್ಟು ಗೊತ್ತಿರಬೇಕು, ರೈಟ್. ನೆಕ್ಸ್ಟ್ ಏನಂತಂದ್ರೆ GSTಯಿಂದ ವಿನಾಯಿತಿಗೆ ಒಳಪಟ್ಟಿರುವಂಥ ಸರಕುಗಳು ಯಾವ್ಯಾವ ಅದಾವ್ರಿ? ಯಾವ್ಯಾವ ಸರಕುಗಳನ್ನು GSTಯಿಂದ ವಿನಾಯಿತಿಗೆ ಒಳಪಡಿಸಿದ್ದಾರೆ ಅಂತ. ಹಾಗಾದರೆ ಯಾವ್ಯಾವ ಸರಕುಗಳು ಅಂತ ಕೇಳಿದ್ರೆ ಒಂದೇದಿದೆ ರೀ ಆಲ್ಕೋಹಾಲ್ ಅಂತಂದ್ರೆ ಗೊತ್ತಾಗ್ತದ, ಲಿಕ್ಕರ್. ಅದಕ್ಕೇನಂದ್ರೆ ಹಾಕಂಗಿಲ್ಲ ರೀ. ಯಾಕೆ ಹಾಕಂಗಿಲ್ಲ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ದವ್ರು ವಿಧಿಸ್ತಾರೆ ಅದರ ಮೇಲೆ ಸೆಸ್, ಓಕೆ. ನೆಕ್ಸ್ಟ್ ಏನಂತಂದ್ರೆ ಪೆಟ್ರೋಲಿಯಂ, ಡೀಸೆಲ್, ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್, ವಿಮಾನಗಳಲ್ಲಿ ಬಳಸುವ ತೈಲ, ಓಕೆ. ವಿಮಾನಗಳಲ್ಲಿ ಬಳಸುವ ತೈಲ ಅಂತಂದ್ರೆ ಸ್ನೇಹಿತರೆ ವೈಟ್ ಫ್ಯೂಲ್ ಬಳಸ್ತಾರೆ ವಿಮಾನಗಳಲ್ಲಿ, ಬಿಳಿ ತೈಲ, ಬಿಳಿ ಇಂಧನ ಅಂತೇಳಿ ಕರಿತೀವಿ, ಅವನ್ನ ಬಳಸ್ತಾರೆ, ರೈಟ್. ನೆಕ್ಸ್ಟ್ ಏನಂದ್ರೆ ವಿದ್ಯುತ್ ಬಿಲ್ ಅಂತಂದ್ರೆ ನಮ್ಮಲ್ಲಿ ಅಂದ್ರೆ ಜೆಸ್ಕಾಮ್, ಮೆಸ್ಕಾಮ್, ಚೆಸ್ಕಾಮ್, ಓಕೆ, ಹೆಸ್ಕಾಮ್, ಈ ಕಂಪ್ನಿಗಳು ವಿಧಿಸ್ತಾವ್ರಿ, ಸ್ಟೇಟ್ ಗೌರ್ಮೆಂಟ್ ಅಧೀನದಲ್ಲಿ ಇರ್ತವೆ, ಓಕೆ. GST ಅಧೀನದಲ್ಲಿ ಇಲ್ಲ ಅವು, ಸರಿನಾ? ನೀವು ನಿಮ್ಮ ಮನೆಗೆ ಏನಂತಂದ್ರೆ ಕರೆಂಟ್ ಬಿಲ್ ಇದ್ದರೆ ನೋಡ್ರಿ, ಅದ್ರ ಮೇಲೆ ತೆಗೆದು ನೋಡ್ರಿ, ಅದ್ರ ಮೇಲೆ GST ಐತೇನಂತೇಳಿ ನಿಮಗೆ ಅರ್ಥ ಆಗ್ತದೆ. GST ಇರಂಗಿಲ್ಲ ಅದ್ರ ಮೇಲೆ, ಓಕೆ. ಇಷ್ಟು ಗೊತ್ತಿರಬೇಕು. ಆಲ್ಕೋಹಾಲ್ ಸರಿ, ಇವುಗಳ ಮೇಲೆ ಯಾಕ್ರಿ ಹಾಕಂಗಿಲ್ರಿ? ಸರಿ, ವಿನಾಯಿತಿಗೆ ಮತ್ತು ಝೀರೋಗೆ ಏನ್ರಿ ವ್ಯತ್ಯಾಸ? ಝೀರೋ ಇದ್ದಿದ್ದು ನಾಳೆ ಏನು ಮಾಡ್ಬೋದು? 5ಅಲ್ಲಿ ಹಾಕ್ಬೋದು, 12ಅಲ್ಲಿ ಹಾಕ್ಬೋದು, ಅಥವಾ 18ಅಲ್ಲಿ ಹಾಕ್ಬೋದು, 28 ಮಟನೂ ಹಾಕ್ಬೋದು, ಓಕೆ. 0 ಅಲ್ಲಿ ಇದ್ದಿದ್ದು. ಬಟ್ ಈ ವಿನಾಯಿತಿ ಇದ್ದಿದ್ದು ಏನಂತಂದ್ರೆ ಹಾಕಕ್ಕೆ ಬರೋಂಗಿಲ್ಲ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗತ್ತದ, GST ಅಂಡರಲ್ಲಿ ತಂದ್ರೆ ಪರ್ ಲೀಟ್ರ್ ಏನಂದ್ರೆ 50ರಿಂದ 60 ರೂಪಾಯಿ ಆಗ್ತದೆ. ಬಟ್ ಪೆಟ್ರೋಲ್ ಮೇಲೆ ಏನಂದ್ರೆ ಪೆಟ್ರೋಲ್ ಡೀಸೆಲ್ ಮೇಲೆ ಆಲ್ಕೋಹಾಲ್ ಮೇಲೆ 60 to 65% ಏನಂದ್ರೆ ಟ್ಯಾಕ್ಸ್ ಹಾಕ್ತಾರೆ ಸ್ಟೇಟ್ ಗೌರ್ಮೆಂಟ್ದವ್ರೆ. ಮತ್ತು ಇಷ್ಟು ತೊಗೊಳ್ತಾರೋ ಅವ್ರು, ಮತ್ತು 28 ತೊಗೊಳ್ತಾರೋ ಅವ್ರು. ಯಾವ್ದು ಬೇಕು? ಗೌರ್ಮೆಂಟ್ದವ್ರಿಗೆ ಇದೇ ಬೇಕು ಅವರಿಗೆ. ಮತ್ತು ಆದಾಯ ಬರಬೇಕಲ್ಲ ರಾಜ್ಯಕ್ಕೆ. ಸ್ಟೇಟ್ ಗೌರ್ಮೆಂಟ್ದವ್ರು ಬಿಟ್ಟಿದ್ದು. ಲಾಸ್ಟ್ ಟೈಮ್ ಏನಂತಂದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ನಿರ್ಮಲಾ ಸೀತಾರಾಮಿಗೆ ಏನಂತಂದ್ರೆ ಒತ್ತಾಯ ಮಾಡ್ತಾರೆ ಜನರು, ಏನ್ರಿ ನೀವು ಹಣಕಾಸು ಮಂತ್ರಿ ಇದ್ರಿ, ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸ್ಬೇಕು ಅಂದಾಗ ಅವ್ರು ಹೇಳ್ತಾರೆ ನಿರ್ಮಲಾ ಸೀತಾರಾಮ್ ಅವರು, ನೋಡ್ರಿ ನಾನು ನಿರ್ಮಲಾ ಸೀತಾರಾಮ್ ಅವರೇ, ನಾನೇನಂತಂದ್ರೆ ದೇಶದ ಹಣಕಾಸು ಸಚಿವೆ ಮಾತ್ರ ನಾನು ಹಣಕಾಸು ಸಚಿವೆ ನಾನು ಅದನ್ನು ಬಿಟ್ಟರೆ ಏನಂತಂದ್ರೆ ಮಾತ್ರ ನಾನು ಮತ್ತು ಯಾವುದೇ ಥರ ಏನಂತಂದ್ರೆ ಪೆಟ್ರೋಲ್ನ ಏರಿಸೋದು ಮತ್ತು ಇಳಿಸುವಂಥ ಅಧಿಕಾರ ನನಗಿಲ್ಲ, ಓಕೆ. ಅದು ಏನಂತಂದ್ರೆ ಏರಿಸೋದು ಇಳಿಸೋದು ಆಯಾ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತೇಳಿ ಹೇಳ್ತಾರೆ ಅವರು, ಓಕೆ, ರೈಟ್. ಇವೆಲ್ಲ ಏನಂತಂದ್ರೆ GSTಯಿಂದ ವಿನಾಯಿತಿಗೆ ಒಳಪಟ್ಟಿರುವಂಥ ಸರಕುಗಳು ಇವೆಲ್ಲ, ಓಕೆ, ರೈಟ್. ಮತ್ತು ನಿನ್ನೆ ಏನಂತಂದ್ರೆ ಕೆಲವೊಬ್ಬರು ಕ್ವಶನ್ ಕೇಳ್ತಿದ್ರು, ಓಕೆ, ಟೆಲಿಗ್ರಾಮಲ್ಲಿ, ಸರ್ GSTಯನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದು ಅಂತೇಳಿ ಕೇಳಿದರು. ಪರ್ಟಿಕ್ಯುಲರ್ ಆಗಿ ಇದೇ ರಾಜ್ಯ ಅಂತೇಳಿ ಇಲ್ಲ ರೀ. ನೋಡ್ರಿ, 2017 ಜುಲೈ 1ಕ್ಕೆ ಇಡೀ ದೇಶದಲ್ಲೇ ಜಾರಿಗೆ ತರ್ತಾರೆ ಇದನ್ನು. ಪರ್ಟಿಕ್ಯುಲರ್ ಆಗಿ ಒಂದೇ ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ಜಾರಿಗೆ ತರ್ತಾರೆ. GSTಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಅಂತೇಳಿ ಯಾವುದಕ್ಕೂ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ವಿಶೇಷ ಬಹುಮತದೊಂದಿಗೆ ಅರ್ಧಕ್ಕಿಂತ ರಾಜ್ಯಗಳಲ್ಲಿ ಒಪ್ಪಿಗೆ ಕೊಡಬೇಕಾಗಿತ್ತಲ್ಲ, ಅದಕ್ಕೆ ಇಡೀ ದೇಶಕ್ಕೆ ಅಪ್ಲೈ ಆಗ್ತದೆ ಅದು, ಓಕೆ. ಎಷ್ಟು ಗೊತ್ತಿರಲಿ. ನೆಕ್ಸ್ಟ್ ಏನಂತಂದ್ರೆ GST ಕೌನ್ಸಿಲ್ ಅಂತೇಳಿ ಬರುತ್ತೆ ರೀ. ಈಗ GST ಮಂಡಳಿ ಅಥವಾ GST ಕೌನ್ಸಿಲ್, ಓಕೆ. ಇದರ ಮೇಲೆ ಅಂತೂ ಫಿಕ್ಸ್ ಕ್ವಶನ್ ಕೇಳ್ತಾರೆ GST ಕೌನ್ಸಿಲ್ ಮೇಲೆ, ಓಕೆ. ಭಾಳಷ್ಟು ಎಕ್ಸಾಮ್ ಒಳಗೆ ಏನಂತಂದ್ರೆ GST ಕೌನ್ಸಿಲ್ ಬಗ್ಗೆ ಏನಂತಂದ್ರೆ ಕ್ವಶನ್ ಆಗಿದ್ದನ್ನು ನಾವು ನೋಡ್ತೀವಿ. ಸ್ಥಾಪನೆ ಯಾವಾಗ ಐತ್ರಿ? GST ಕೌನ್ಸಿಲ್ ಸ್ಥಾಪನೆ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ, ಇದು ಸ್ಥಾಪನೆ ಆಗಿದ್ದು 2016 ಆಗಸ್ಟ್ 12ಕ್ಕೆ ಸ್ಥಾಪನೆ ಆಗಿದೆ GST ಕೌನ್ಸಿಲ್, ಓಕೆ. ನೆಕ್ಸ್ಟ್ ಏನಂತಂದ್ರೆ ಇದು ವಿಧಿ ಎಷ್ಟನೇ ವಿಧಿ ಏನಂತಂದ್ರೆ GST ಕೌನ್ಸಿಲ್ ಬಗ್ಗೆ ತಿಳಿಸ್ಕೊಡ್ತೈತೆ ಅಂತೇಳಿ ಹೇಳಿದ್ರೆ ಎಷ್ಟಪ್ಪ ಅಂತ ಕೇಳಿದ್ರೆ 279 ಮತ್ತೇನಂತಂದ್ರೆ ಸಬ್ ಆರ್ಟಿಕಲ್ ಎ, ಓಕೆ. ಎ ಇರಬೇಕು. ಯಾವುದು ಎ ಇರಬೇಕು? ಯಾವುದು ಮೊದಲನೇದು ಎರಡನೇದು ಎ ಇರಬೇಕು? ಮೊದಲನೇದು ಎ ಇರಬೇಕು. ಯಾಕಂದರೆ ಇದು ತಿದ್ದುಪಡಿಯ ಮೂಲಕ ಸೇರಿಸಿದ್ದು,
ಓಕೆ, ಕ್ಯಾಪಿಟಲ್ ಎ ಇದ್ರೆ ತಿದ್ದುಪಡಿಯ ಮೂಲಕ ಸೇರಿಸಿದ್ದು. ಓಕೆ, ಸ್ಮಾಲ್ ಇದ್ರೆ ಅದು ಏನಪ್ಪ ಅಂತ ಕೇಳಿದ್ರೆ ಸ್ಮಾಲ್ ಎ ಇದ್ರೆ ಅದು ಮೂಲ ಸಂವಿಧಾನದಿಂದ ಬಂದಿರುವಂಥದ್ದು, ಅದು ನಿಮ್ಗೆ ತಲೆಯಾಗಿರಬೇಕು. ಓಕೆ, ನೆಕ್ಸ್ಟ್ ಏನಂತಂದ್ರೆ ಇದು ಈ ಕ್ವಶನ್ ಜಿ ಎಸ್ ಟಿ ಮಂಡಳಿ ಬಗ್ಗೆ ತಿಳಿಸುವಂಥ ಸಂವಿಧಾನದ ವಿಧಿ 279 ಸಬ್ ಆರ್ಟಿಕಲ್ ಎ KS 2020 ಎಕ್ಸಾಮಲ್ಲಿ ಕೇಳ್ಯಾರ ನೋಡ್ರಿ. ಇದನ್ನು KS 2020 ಫ್ರೀ ಇದು ಏನಂತಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಒಳಗೆ ಕೇಳಿತಿದ್ದ ಕ್ವಶನ. ನೆಕ್ಸ್ಟ್ ಏನಂತಂದ್ರೆ ಜಿ ಎಸ್ ಟಿ ಮಂಡಳಿಯ ಅಧ್ಯಕ್ಷರು ಯಾರು ಇರ್ತಾರೆ? ಹಣಕಾಸು ಸಚಿವರು, ಜಿ ಎಸ್ ಟಿ ಸಚಿವರು ಅಥವಾ ಮಂತ್ರಿಗಳು ಇರುತ್ತಾರೆ. ಇದು 2021 FDA ಕ್ವಶನ್ ಆಗಿರುವಂಥದ್ದು. 2021 FDA ಕೇಳಿರುವಂಥ ಕ್ವಶನ್ ಆಗಿದೆ. ಇನ್ನು ನಿಮ್ಮ ಕ್ವಶನ್ ಕೇಳ್ಯಾರ, ಭಾರತದಲ್ಲಿ ಜಿ ಎಸ್ ಟಿಯನ್ನು ನಿರ್ಧಾರ ಮಾಡೋರು ಯಾರು ಅಂತೇಳಿ ಕೇಳ್ಯಾರ. ಜಿ ಎಸ್ ಟಿಯನ್ನು ವಿಧಿಸುವವರು ಯಾರು ಅಂತ ಕೇಳ್ಯಾರ. ಯಾವುದಂದ್ರೆ ಜಿ ಎಸ್ ಟಿ ಮಂಡಳಿದವ್ರೆ. ಮನೆ ಏನಂದ್ರೆ 545 PSI ಎಕ್ಸಾಮ್ ಒಳಗೆ ಕೇಳ್ಯಾರ ನೋಡ್ರಿ. ಜಿ ಎಸ್ ಟಿನ ಯಾರು ನಿರ್ಧಾರ ಮಾಡ್ತಾರೆ ಅಂತ ಜಿ ಎಸ್ ಟಿ ಕೌನ್ಸಿಲ್ದವ್ರು ನಿರ್ಧಾರ ಮಾಡ್ತಾರೆ. ಇನ್ನು ಜಿ ಎಸ್ ಟಿ ಮಂಡಳಿಯ ಮೊದಲ ಅಧ್ಯಕ್ಷರಾದವರು ಯಾರು ಅಂತಂದ್ರೆ ಅರುಣ್ ಜೇಟ್ಲಿ ಅವರು ಅಂತ ಹೇಳ್ತೀವಿ. ಜಿ ಎಸ್ ಟಿ ಮಂಡಳಿಯ ಮೊದಲ ಅಧ್ಯಕ್ಷರು ಯಾರು? ಅರುಣ್ ಜೇಟ್ಲಿ ಅವರಿದ್ದಾರೆ. ನೆಕ್ಸ್ಟ್ ಜಿ ಎಸ್ ಟಿ ಮಂಡಳಿಯ ಪ್ರಸ್ತುತ ಅಧ್ಯಕ್ಷರು ನಿರ್ಮಲಾ ಸೀತಾರಾಮ್ ಇದ್ದಾರೆ. ಈ ನಿರ್ಮಲಾ ಸೀತಾರಾಮ್ ಅವರು ವ್ಯಕ್ತಿಗತವಾಗಿ ಬಂದ್ರೆ ಭಾರತದ 28ನೇ FM ಇವರು, 28ನೇದವರು. ಮತ್ತು ಮಹಿಳೆಯರಲ್ಲಿ ಏನಂತಂದ್ರೆ ಸ್ವಾತಂತ್ರ್ಯ ಅಂದ್ರೆ ಮೊದಲು ಇವ್ರಿಗಿಂತ ಮುಂಚೆ ಏನಂದ್ರೆ 1970 ಏನಂತಂದ್ರೆ 71 ಟೈಮಲ್ಲಿ ಯಾರಂದ್ರೆ ಇಂದಿರಾ ಗಾಂಧಿ ಅವರು ಏನಂತಂದ್ರೆ ಪ್ರಧಾನಿ ಇದ್ದಾಗ ಏನಂದ್ರೆ ಹಣಕಾಸು ಖಾತೆಯನ್ನು ತನ್ನಲ್ಲೇ ಇಟ್ಕೊಂಡಿರ್ತಾರೆ. ಅವರು ಹಣಕಾಸು ಖಾತೆಯನ್ನು ತನ್ನಲ್ಲೇ ಇಟ್ಕೊಂಡಿರ್ತಾರೆ. ಯಾರು ಇಟ್ಕೊಂಡಿರ್ತಾರೆ? ಇಂದಿರಾ ಗಾಂಧಿ ಅವರು. ಇದು ಗೊತ್ತಿರಲಿ ನಿಮಗೆ. ನೆಕ್ಸ್ಟ್ ಜಿ ಎಸ್ ಟಿ ಮಂಡಳಿಯ ಏನ್ರಿ ಕೇಂದ್ರ ಕಚೇರಿಯಲ್ಲಿದ್ದಾರೆ ಅಂತ ಕೇಳ್ತಾರೆ ನಿಮಗೆ. ಜಿ ಎಸ್ ಟಿ ಮಂಡಳಿಯ ಕೇಂದ್ರ ಕಚೇರಿ ಇರೋದು ನವದೆಹಲಿ ಒಳಗಡೆ. ಎಲ್ಲಿ ಕಂಡು ಬರ್ತದೆ? ನವದೆಹಲಿ ಒಳಗಡೆ ಜಿ ಎಸ್ ಟಿ ಮಂಡಳಿಯ ಕೇಂದ್ರ ಕಚೇರಿ ಇರೋದನ್ನು ನೋಡ್ತೀವಿ. ರೈಟ್. ನೆಕ್ಸ್ಟ್ ಜಿ ಎಸ್ ಟಿ ಮಂಡಳಿಯ ಸದಸ್ಯರ ಸಂಖ್ಯೆ ಎಷ್ಟು ರೀ ಸರ್ ಅಂತ ಕೇಳ್ತೀರಿ. ಜಿ ಎಸ್ ಟಿ ಮಂಡಳಿಯಲ್ಲಿ 33 ಜನ ಸದಸ್ಯರು ಕಂಡು ಬರುತ್ತಾರೆ. ಎಷ್ಟು ಜನ ಸದಸ್ಯರು? 33 ಜನ ಸದಸ್ಯರು ಇರೋದನ್ನು ನಾವು ನೋಡ್ತೀವಿ. ಅದರೊಳಗೆ ಏನಂತಂದರೆ 28 ಜನ ಸದಸ್ಯರು ಎಲ್ಲ ರಾಜ್ಯಗಳ CMಗಳು ಆಗಿರುತ್ತಾರೆ. ಎಲ್ಲ ರಾಜ್ಯಗಳ CM ಎಷ್ಟು ಜನ? 28 ರಾಜ್ಯಗಳು. ಆ್ಯಕ್ಚುಲಿ ಅಂತಂದ್ರೆ ರಾಜ್ಯದ ಏನಂತಂದ್ರೆ ಹಣಕಾಸು ಸಚಿವರು ಅಂತ ಕರಿತೀವಿ. ಯೂಸಲಿ ಏನಂದ್ರೆ ರಾಜ್ಯದ ಹಣಕಾಸು ಖಾತೆಯನ್ನು ಯಾರು ಇಟ್ಕೊಂಡಿರ್ತಾರೆ ಅಂತಂದ್ರೆ CMಗಳೇ ಇಟ್ಕೊಂಡಿರ್ತಾರೆ. CMಗಳ ಕೈಯಲ್ಲೇ ಇರ್ತಾವೆ. CM ಯಾರಿಗೆ ಕೊಡೋಂಗಿಲ್ಲ. ಯೂಸಲಿ ಅವ್ರ ಕಡೆನೇ ಇಟ್ಕೊಂಡಿರ್ತಾರೆ. ಯಾರ್ಯಾದ್ರೂ ಏನಂತಂದ್ರೆ ದೊಡ್ಡ ಮನಸ್ಸು ಮಾಡಿ ಕೊಡಬಹುದು, ಬಟ್ ಕೊಡೋಂಗಿಲ್ಲ. ಭಾಳಷ್ಟು ಹೋಗಿ ಏನಂತಂದ್ರೆ CM ಇದ್ದವ್ರು ಏನಂದ್ರೆ ಹಣಕಾಸು ಖಾತೆಯನ್ನು ತಮ್ಮಲ್ಲೇ ಇಟ್ಕೊಂಡಿರ್ತಾರೆ ಅವರು. ರೈಟ್. ನೆಕ್ಸ್ಟ್ ಏನಂದ್ರೆ 3 ಜನ ಸದಸ್ಯರು ಎಲ್ಲ ವಿಧಾನಸಭೆಯನ್ನು ನೋಡ್ರಿ. 3 ಜನ ಸದಸ್ಯರು ವಿಧಾನಸಭೆಯನ್ನು ಹೊಂದಿದ್ದ ಕೇಂದ್ರ ಆಡಳಿತ ಪ್ರದೇಶಗಳ CMಗಳು ಅಥವಾ ಹಣಕಾಸಿನ FMಗಳಾಗಿರ್ತಾರೆ. ಓಕೆ, ಏನು ಹೊಂದಿರುವಂಥದ್ದು? ವಿಧಾನಸಭೆಯನ್ನು ಹೊಂದಿರುವಂಥ ಕೇಂದ್ರ ಆಡಳಿತ ಪ್ರದೇಶಗಳಿಂದ ನೇಮಕ ಆಗ್ತಾರೆ. ಯಾವುದು? ವಿಧಾನಸಭೆಯನ್ನು ಹೊಂದಿದ್ದು. ವಿಧಾನಸಭೆಯನ್ನು ಹೊಂದಿರುವಂಥ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವ ಅದಾವ್ರಿ ಪ್ರಸ್ತುತ ಅಂತ ಕೇಳಿದ್ರೆ ದೆಹಲಿ, ಪಾಂಡಿಚೇರಿ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ ಇದೆ ರೀ. ಯಾವುದು? ವಿಧಾನಸಭೆಯನ್ನು ಹೊಂದಿರುವಂಥ ಕೇಂದ್ರಾಡಳಿತ ಪ್ರದೇಶಗಳು. ಇಲ್ಲಿಂದ 3 ಜನ ನೇಮಕ ಆಗ್ತಾರೆ. ಇನ್ನು ಏನಂತಂದ್ರೆ ಒಬ್ಬರು ಏನಂತಂದ್ರೆ ಒಬ್ಬ ಜನ ಸದಸ್ಯ ಅಂದರೆ ಕೇಂದ್ರ ಹಣಕಾಸು ಸಚಿವರು. ಪ್ರಸ್ತುತ ನಿರ್ಮಲಾ ಸೀತಾರಾಮ್ ಅದರ. ಇನ್ನೊಬ್ಬರು ಯಾರು ಅಂತ ಕೇಳಿದ್ರೆ ಒಬ್ಬ ಜನ ಸದಸ್ಯರು ಕೇಂದ್ರ ರಾಜ್ಯ ಹಣಕಾಸು ಸಚಿವರಾಗಿರ್ತಾರೆ. ಕೇಂದ್ರ ರಾಜ್ಯ ಹಣಕಾಸು ಸಚಿವರು ಅಂತೇಳಿ ಆಗಿರ್ತಾರೆ. ಪ್ರಸ್ತುತ ಇದ್ದಾರೆ ಪಂಕಜ್ ಚೌಧರಿ ಅಂತೇಳಿ ಇದ್ದಾರೆ. ಯಾರಿದ್ದಾರೆ? ಪಂಕಜ್ ಚೌಧರಿ ಅನ್ನೋದೇನಂದ್ರೆ ಪ್ರಸ್ತುತ ಏನಂತಂದ್ರೆ ಕೇಂದ್ರ ರಾಜ್ಯ ಹಣಕಾಸು ಸಚಿವರು ಅಂತೇಳಿ ಆದರ ಪಂಕಜ್ ಚೌಧರಿ ಅಂತೇಳಿ ಇದ್ದಾರೆ. ಇದು ಏನಂತಂದ್ರೆ ನೋಡ್ರಿ, ಇಲ್ಲಿ ನೋಡ್ರಿ 28 ಪ್ಲಸ್ ಓಕೆ 3 ಪ್ಲಸ್ 1 ಪ್ಲಸ್ 1 2 3 5 ಪ್ಲಸ್ 28 ಎಷ್ಟು? 33 ಐತಲ್ಲ. 33 ಜನ ಏನಂತಂದ್ರೆ ಜಿ ಎಸ್ ಟಿ ಮಂಡಳಿಯ ಸದಸ್ಯರಾಗಿರುತ್ತಾರೆ, ಮೆಂಬರ್ ಆಗಿರ್ತಾರೆ. ಎಷ್ಟು ಜನ ಆಗಿರ್ತಾರೆ? 33 ಜನ ಏನಂತಂದ್ರೆ ಮೆಂಬರ್ ಆಗಿರೋದನ್ನು ನಾವು ನೋಡ್ತೀವಿ ಸ್ನೇಹಿತರೆ. ರೈಟ್. ಇದಾದ ನಂತರ ನೋಡ್ರಿ ಜಿ ಎಸ್ ಟಿ ಮಂಡಳಿಯಲ್ಲಿ ಇಲ್ಲಿವರೆಗೆ 45 ಓಕೆ, ಇತ್ತೀಚೆಗೆ ಇನ್ನೊಂದು ಸೇರಿದೆ 46 ಏನಂತಂದ್ರೆ ಸಭೆಗಳನ್ನು ಸೇರಲಾಗಿದೆ. ಓಕೆ ಸರ್, ಎಷ್ಟು ದಿವಸಕ್ಕೊಮ್ಮೆ ಸೇರಬೇಕು? ಅದಕ್ಕೇನಂದ್ರೆ ನಿಯಮ ಇಲ್ಲ. ಇದೇ ವರ್ಷಕ್ಕೆ ಸೇರಬೇಕು, ವರ್ಷದಲ್ಲಿ ಇಷ್ಟೇ ಬಾರಿ ಸೇರಬೇಕು ಅಂತೇಳಿ ನಿಯಮಗಳು ಇಲ್ಲ. ಓಕೆ, ಒಟ್ಟು ಸೇರ್ತಾರೆ. ಓಕೆ, ಇಲ್ಲಿವರೆಗೆ ಎಷ್ಟು ಬಾರಿ ಸೇರಿದ್ದಾರೆ ಅಂದ್ರೆ 40 ಬಾರಿ ಜಿ ಎಸ್ ಟಿ ಮಂಡಳಿಯ ಸಭೆಯನ್ನು ಸೇರಲಾಗಿದೆ. ನೋಡಿ ಸರ್, ಜಿ ಎಸ್ ಟಿ ಮಂಡಳಿಯಲ್ಲಿ ಏನೇ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತಂದ್ರೆ ಜಿ ಎಸ್ ಟಿಯಲ್ಲಿ ಏನೇ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತಂದ್ರೆ
ಅಲ್ಲಿ ಏನಂದ್ರೆ ಬಹುಮತವನ್ನು ಹಾಕಿಸ್ತಾರೆ, ವೋಟಿಂಗ್ ಪವರ್ ಇದೆ ರೀ ಅಲ್ಲಿ ವೋಟಿಂಗ್ GST ಮಂಡಳಿಯಲ್ಲಿ 2/3 ಬಹುಮತ ರಾಜ್ಯಗಳಿಗೆ ನೀಡಲಾಗಿದೆ. 2/3 ಬಹುಮತ ಯಾರಿಗೆ ನೀಡಲಾಗಿದೆ? ರಾಜ್ಯಗಳಿಗೆ. ರಾಜ್ಯದಿಂದ ನೇಮಕ ಆಗ್ತಾರೆ ಇಲ್ಲಿ 28 ಮಂದಿ CMಗಳು ಅಥವಾ ಹಣಕಾಸು ಸಚಿವರು. ಎವ್ರಿ 3 ಮೆಂಬರ್ಸಲ್ಲಿ ಏನಂತಂದ್ರೆ 2 ಜನ ಮೆಂಬರ್ಸ್ ಏನು ಮಾಡಬೇಕು, ಒಪ್ಪಿಗೆ ಕೊಡಬೇಕು. ಎಂಥದಕ್ಕೆ ರೀ ಸರ್ ಅಂತಂದರೆ, ಈಗ ಬ್ರೆಡನ್ನು ನಾವು ಏನಂದರೆ 0 ಅಲ್ಲಿ ಇಟ್ಟಿವಿ, ಮೊಟ್ಟೆನ ಏನಂದರೆ 0 ಅಲ್ಲಿ ಇಟ್ಟಿವಿ. 0 ಇದ್ದಿದ್ದು ನಾಳೆ 12ಗೆ ಹಾಕಬೇಕು ಅಥವಾ 18ಗೆ ಹಾಕಬೇಕಂತಂದ್ರೆ ಇಲ್ಲಿ ವೋಟಿಂಗ್ ಮಾಡಿಸ್ತಾರೆ. ಓಕೆ, ನೆಕ್ಸ್ಟ್ ಏನಂತಂದರೆ GST ಮಂಡಳಿಯಲ್ಲಿ 1/3 ಬಹುಮತ ಕೇಂದ್ರಾಡಳಿತ ಪ್ರದೇಶಕ್ಕೆ ನೀಡಲಾಗಿದೆ. ಎಷ್ಟು? 1/3 ಬಹುಮತ ಕೇಂದ್ರಾಡಳಿತ ಪ್ರದೇಶಕ್ಕೆ ನೀಡಲಾಗಿದೆ. 2/3 ಬಹುಮತ ರಾಜ್ಯಗಳಿಗೆ ನೀಡಿರುವುದನ್ನು ನಾವು ಗಮನಿಸ್ತೀವಿ. ರೈಟ್. ನೆಕ್ಸ್ಟ್ ಇದಾದ ನಂತರ ನೋಡ್ರಿ ಸ್ನೇಹಿತರೆ, 250 ಸಬ್ ಆರ್ಟಿಕಲ್ A 250 ಉಪವಿಧಿ A ಯಾವುದಕ್ಕೆ ಸಂಬಂಧಪಟ್ಟೈತ್ರಿ ಅಂತ ಕೇಳ್ತಾರೆ ನಿಮ್ಗೆ. 250 ಅದಕ್ಕಿಂತ ಮುಂಚೆ ಸರ 269 ಇಲ್ಲಿ ಬರೀತಿ ನೋಡ್ರಿ. 269 ಸಬ್ ಆರ್ಟಿಕಲ್ A ಎದ್ರ ಬಗ್ಗೆ ಹೇಳ್ತಿತ್ತು ಅಂತಂದ್ರೆ IGST ಬಗ್ಗೆ ಹೇಳ್ತೈತಿ. ಯಾವ್ದು GST? IGST. ಈಗಲೇ ನಿಮಗೆ ಹೇಳಿದ್ನಲ್ಲ, IGST ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಬಗ್ಗೆ ಹೇಳುವಂಥದ್ದು ಯಾವುದು? ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ 269 ಸಬ್ ಆರ್ಟಿಕಲ್ A IGST ಬಗ್ಗೆ ಹೇಳ್ಕೊಡುತ್ತೆ. ನೆಕ್ಸ್ಟ್ ಏನಂದ್ರೆ 250 ಸಬ್ ಆರ್ಟಿಕಲ್ A GSTಗೆ ಸಂಬಂಧಿಸಿದಂತೆ ಏನಾರ ಎಮರ್ಜೆನ್ಸಿ ನಿರ್ಧಾರಗಳನ್ನು ಕೈಗೊಳ್ಬೇಕಂದ್ರೆ, ತುರ್ತು ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅಂತಂದ್ರೆ ಯಾರಿಗೆ ಅವಕಾಶ ನೀಡಲಾಗಿದೆ ಅಂತಂದ್ರೆ ಸಂಸತ್ತಿಗೆ ನೀಡಲಾಗಿದೆ. ಯಾರಿಗೆ ಅಧಿಕಾರ ನೀಡಲಾಗಿದೆ? ಸಂಸತ್ತು ಬಗ್ಗೆ ತಿಳಿಸುವಂಥ ವಿಧಿ 79ನೇ ವಿಧಿ ಅದರ ಬಗ್ಗೆ ಹೇಳುತ್ತೆ, ಸಂಸತ್ತು ಬಗ್ಗೆ ಹೇಳುತ್ತೆ. 80ನೇ ವಿಧಿ ಅದರ ಬಗ್ಗೆ ಹೇಳುತ್ತೆ ಅಂತಂದ್ರೆ ರಾಜ್ಯಸಭೆ ಬಗ್ಗೆ ಹೇಳುತ್ತೆ. 81ನೇ ವಿಧಿ ಅದರ ಬಗ್ಗೆ ಹೇಳುತ್ತೆ ಅಂತಂದ್ರೆ ಲೋಕಸಭೆ. ಇದು ಸಂಸತ್ತು, ಇದು ರಾಜ್ಯಸಭೆ, ಇದು ಲೋಕಸಭೆ ಬಗ್ಗೆ ತಿಳಿಸುವಂಥ ವಿಧಿ. ಓಕೆ, ನಿಮ್ಗೆ ಆಲ್ರೆಡಿ UPSC ಕ್ವಶನ್ ಅದಾದ ನಂತರ ಬಹಳಷ್ಟು ಎಕ್ಸಾಮಲ್ಲಿ ರಿಪೀಟೆಡ್ ಕ್ವಶನ್, ಸಂಸತ್ತು ಏನನ್ನು ಒಳಗೊಂಡಿದೆ ಅಂತೇಳಿ ಕ್ವಶನ್ ಕೇಳ್ಯಾರ. ಸಂಸತ್ತು ಏನೇನು ಒಳಗೊಂಡೈತೆ ಅಂದ್ರೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಯನ್ನು ಒಳಗೊಂಡಿದೆ. ಸರ್ ಪ್ರಧಾನಮಂತ್ರಿ ರೀ, ಮಂತ್ರಿಮಂಡಲ ರೀ, ಸುಪ್ರೀಂ ಕೋರ್ಟ್ ರೀ, ಹೈಕೋರ್ಟ್ ರೀ ಅನ್ಕೋತ ಹೋದಿರಿ, ಮತ್ತು ಅದು ಕೇಂದ್ರ ಸರ್ಕಾರದಲ್ಲಿ ಬರುತ್ತೆ. ಓಕೆ, ರೈಟ್. ನೆಕ್ಸ್ಟ್ ಏನಂತಂದ್ರೆ 246 ಸಬ್ ಆರ್ಟಿಕಲ್ A ಎದ್ರ ಬಗ್ಗೆ ಹೇಳ್ತಿದ್ರಿ. 246 ಸಬ್ ಆರ್ಟಿಕಲ್ A ಎದ್ರ ಬಗ್ಗೆ ಹೇಳ್ತಿತ್ತು ಅಂತಂದ್ರೆ GSTಗೆ ಸಂಬಂಧಿಸಿದ, GSTಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಮಾನವಾದ ಅಧಿಕಾರ ನೀಡಲಾಗಿದೆ ಅಂತೇಳಿ ಈ ವಿಧಿಯಲ್ಲಿ ತಿಳಿಸಲಾಗ್ತದೆ. GSTಗೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಮಾನ ಅಧಿಕಾರ ನೀಡಬೇಕಂತ. ಬಟ್ ಸಮಾನ ಅಧಿಕಾರ ಇಲ್ಲ ರೀ. ನಾವು ಏನಂದ್ರೆ ಕೆನಡಾ ಮಾದರಿಯಿಂದ ತಗೊಂಡು ಬಂದೀವಲ್ಲ GST, ಸಂಯುಕ್ತ ಪದ್ಧತಿ ಅಲ್ಲಿಂದ ತಂದೀವಿ ಅಂತೇಳಿ ನಿನ್ನೆ ಹೇಳಿದ್ದೀವಲ್ಲ. ಕೆನಡಾ ಮಾದರಿಯಲ್ಲಿ ಏನಂತಂದ್ರೆ ಕೇಂದ್ರಕ್ಕೆ ಜಾಸ್ತಿ ಅಧಿಕಾರ ಕೊಡಬೇಕು ಮತ್ತು ರಾಜ್ಯಕ್ಕೆ ಕಡಿಮೆ ಅಧಿಕಾರವನ್ನು ಕೊಡಬೇಕಾಗ್ತದ. ಇದು ನಿಮಗೆ ಏನಂತಂದ್ರೆ ಗೊತ್ತಿರಬೇಕು. ರೈಟ್. ಇಲ್ಲಿಗೆ ಏನಂತಂದ್ರೆ ನಿಮ್ಗೆ GST ಕಂಪ್ಲೀಟ್ ಆಗುತ್ತೆ ರೀ. ಪ್ಲಸ್ ಏನಂತಂದ್ರೆ ಕೆಲವೊಂದು ಏನಂತಂದ್ರೆ ಕರ್ಗಳು ಬರ್ತವೆ, ಮತ್ತೇನಂತಂದ್ರೆ ಕ್ಲಾಸಿಫಿಕೇಶನ್ ಆಫ್ ಟ್ಯಾಕ್ಸಸ್ ಅಂತೇಳಿ ಬರ್ತವೆ. ಅದರ ಬಗ್ಗೆ ಏನಂತಂದ್ರೆ ಡೀಟೇಲ್ ಆಗಿ ನೋಡ್ಬೇಕೀಗ. ನೆಕ್ಸ್ಟ್ ಏನಂತಂದ್ರೆ ತೆರಿಗೆಯ ವರ್ಗೀಕರಣ ಕ್ಲಾಸಿಫಿಕೇಶನ್ ಆಫ್ ಟ್ಯಾಕ್ಸಸ್. ಬಟ್ ಇದು ಇನ್ಕಮ್ ಟ್ಯಾಕ್ಸಿಗೆ ಮಾತ್ರ ಏನಂದ್ರೆ ಅಪ್ಲೈ ಆಗುವಂಥದ್ದು. ಓಕೆ, ಯಾವುದು? ಕ್ಲಾಸಿಫಿಕೇಶನ್ ಆಫ್ ಟ್ಯಾಕ್ಸಸ್, ಕ್ಲಾಸಿಫಿಕೇಶನ್ಸ್ ಆಫ್ ಟ್ಯಾಕ್ಸಸ್. ಅದರೊಳಗೆ ಒಂದೇದು ಯಾವುದು? ಪೂರ್ವಗಾಮಿ ತೆರಿಗೆ ಅಥವಾ ಪ್ರಗತಿ ತೆರಿಗೆ. ಇಂಗ್ಲೀಷ್ ಒಳಗೆ ಹೇಳ್ತಾರೆ ಇದಕ್ಕೆ ಪ್ರೋಗ್ರೆಸಿವ್ ಅಂದ್ರೆ ಅದರೊಳಗೆ ಅರ್ಥ ಐತ್ರಿ. ಅದರೊಳಗೆ ಏನಂತಂದ್ರೆ ಆನ್ಸರ್ ಇರೋದನ್ನು ನಾವು ನೋಡ್ತೀವಿ. ಪ್ರೋಗ್ರೆಸಿವ್ ಒಳಗೆ ನೋಡ್ರಿ, ಒಬ್ಬ ವ್ಯಕ್ತಿಯ ಆದಾಯ ಹೆಚ್ಚಳದೊಂದಿಗೆ, ಯಾವುದೇ ಒಬ್ಬ ವ್ಯಕ್ತಿಯ ಆದಾಯ ಹೆಚ್ಚಳದೊಂದಿಗೆ ತೆರಿಗೆ ದರದಲ್ಲಿಯೂ ಸಹ ಹೆಚ್ಚಳವಾಗುವುದನ್ನು ಏನಂತ ಕರೀತಾರೆ? ಪ್ರೋಗ್ರೆಸಿವ್. ನೋಡ್ರಿ, ನಮಗೆ ಇನ್ಕಮ್ ಟ್ಯಾಕ್ಸ್ ಹೇಳುವಾಗ ಹೇಳ್ತೀವಿ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಇಸ್ ಡ್ಯಾಸ್ ಅಂತೇಳಿ ಹೇಳಿದೆ ನಾನು ನಿಮ್ಗೆ. ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಇಸ್ ಡೈರೆಕ್ಟ್ ಟ್ಯಾಕ್ಸ್ ಪ್ಲಸ್ ಪ್ರೋಗ್ರೆಸಿವ್ ಅಂತೇಳಿ ಹೇಳಿದೆ ನಾನು ನಿಮ್ಗೆ. ಹೆಂಗಂತೇಳಿ ಹೇಳ್ತೀನಿ, 1 ನಿಮಿಷ. ನೋಡ್ರಿ, ಇಲ್ಲಿ ಭಾರತದ ಆದಾಯ ತೆರಿಗೆ ಏನಂತಂದ್ರೆ ಪ್ರೋಗ್ರೆಸಿವ್ ಆಗ್ಯದ ರೀ. ಪ್ರೋಗ್ರೆಸಿವ್ ಅಂತಂದ್ರೆ ನಿಮ್ಗೆ ಅರ್ಥ ಆಗಬೇಕು. ನೋಡ್ರಿ, ಒಬ್ಬ ವ್ಯಕ್ತಿಯ ಆದಾಯ ಹೆಚ್ಚಳದೊಂದಿಗೆ, ಯಾವುದೇ ಒಬ್ಬ ವ್ಯಕ್ತಿ ಇರಲಿ, ಆ ವ್ಯಕ್ತಿಯ ಆದಾಯ ಹೆಚ್ಚಳದೊಂದಿಗೆ
ತೆರಿಗೆ ದರದಲ್ಲಿ ಸಹ ಏನಾಗಬೇಕ್ರಿ ಹೆಚ್ಚಳ ಆಗ್ತಿರಬೇಕು. ಅದನ್ನೇ ಏನಂತ ಕರೀತಾರೆ ಪ್ರೋಗ್ರೆಸಿವ್ ಅಂತೇಳಿ ಕರೀತಾರೆ. ನೋಡ್ರಿ ಇಲ್ಲಿ ಉದಾಹರಣೆ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಅರ್ಥ ಆಗ್ತದ. ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಹೇಳಿದೆ ಅಲ್ಲ ನಾನು ನಿಮ್ಗೆ. ಓಕೆ, ಪ್ರೋಗ್ರೆಸಿವ್ ನಮ್ಮ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಏನಾಗಿದೆ ರೀ ಪ್ರೋಗ್ರೆಸಿವ್ ಆಗಿದೆ ಪ್ಲಸ್ ಡೈರೆಕ್ಟ್ ಆಗಿದೆ ಅಂತೇಳಿ ಹೇಳಿದೆ ನಾನು ನಿಮ್ಗೆ. ಯಾವುದಂತೇಳಿ ಯಾವ ಥರ ಅಂತೇಳಿ ನೋಡಿದಾಗ 2.5 ಲ್ಯಾಕಿಂದ 5 ಲ್ಯಾಕ್ವರೆಗಿನ ಇನ್ಕಮಿಗೆ ನಾವು 5% ಟ್ಯಾಕ್ಸ್ ಅನ್ನು ಕಟ್ತೀವಿ, ಯಾರೇ ಒಬ್ಬ ವ್ಯಕ್ತಿ ಇರಲಿ ಅದು. ನೆಕ್ಸ್ಟ್ 5 ಲ್ಯಾಕಿಂದ 7.5 ಲ್ಯಾಕ್ ಇನ್ಕಮಿಗೆ ಏನಂದ್ರೆ 10% ಟ್ಯಾಕ್ಸನ್ನು ಕಟ್ತೀವಿ. ನೆಕ್ಸ್ಟ್ 7.5 ಲ್ಯಾಕಿಂದ 10 ಲ್ಯಾಕ್ ಇನ್ಕಮಿಗೆ ಏನಂದ್ರೆ 15% ಟ್ಯಾಕ್ಸನ್ನು ಪೇ ಮಾಡ್ತೀವಿ. ಈ ಥರ ಏನಂತಂದ್ರೆ ನೋಡ್ರಿ ಇಲ್ಲಿ ಆದಾಯ ಹೆಚ್ಚಳದೊಂದಿಗೆ ತೆರಿಗೆ ದರದಲ್ಲಿ ಸಹ ಹೆಂಗೆ ಹೆಚ್ಚಳ ಆಗತ್ತಿತ್ತಲ್ಲ ನೋಡ್ರಿ ಇಲ್ಲಿ 5%, 10, 15 ಇದನ್ನು ಏನಂತ ಕರಿತೀವಿ ಪ್ರೋಗ್ರೆಸಿವ್ ಅಂತೇಳಿ ಕರಿತೀವಿ. ಬಹಳಷ್ಟು ದೇಶಗಳು ಈ ಪ್ರೋಗ್ರೆಸಿವ್ ಟ್ಯಾಕ್ಸನ್ನು ಅಳವಡಿಸಿಕೊಂಡಿದ್ದಾವ್ರಿ. ಬಹಳಷ್ಟು ದೇಶಗಳು, ನಮ್ಮ ಭಾರತ ಸಹ ಏನಂತಂದ್ರೆ ಇದು ಪ್ರೋಗ್ರೆಸಿವ್ ಅಳವಡಿಸಿಕೊಂಡಿದೆ. ಭಾರತವು ಸಹ ಈ ಪ್ರೋಗ್ರೆಸಿವ್ ಟ್ಯಾಕ್ಸನ್ನೇ ಅಳವಡಿಸಿಕೊಂಡಿದೆ ರೀ. ಯಾವುದು ಪ್ರೋಗ್ರೆಸಿವ್ ಟ್ಯಾಕ್ಸ್ ಇದೆ ನಮ್ಮದು ಇನ್ಕಮ್ ಟ್ಯಾಕ್ಸ್. ಓಕೆ, ನಮ್ಮಲ್ಲಿ ಏನಂತಂದ್ರೆ 1961 ಆಲ್ರೆಡಿ ನಿಮಗೆ ಹೇಳೀನಿ ನಿಮ್ಗೆ. 1961 ನಮ್ಮಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಗಿದೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಆಗಿದೆ. ಈ ಆ್ಯಕ್ಟ್ ಅನ್ವೇನೆ ಎಲ್ಲ ಏನಂತಂದ್ರೆ ನಾವು ತೆರಿಗೆಗೆ ಸಂಬಂಧಪಟ್ಟಂಗೆ ಏನಂತಂದ್ರೆ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ತೀವಿ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್. ಓಕೆ, ನಮ್ದು ಪ್ರೋಗ್ರೆಸಿವ್ ಆಗಿದೆ ಪ್ಲಸ್ ಡೈರೆಕ್ಟ್ ಆಗಿದೆ, ಇಷ್ಟು ನೆನಪಿರಲಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಇದಾದ ನಂತರ ರೀಗ್ರೆಸಿವ್ ಪ್ರತಿಗಾಮಿ ತೆರಿಗೆ. ಪ್ರತಿಗಾಮಿ ತೆರಿಗೆ ಅಂತಂದ್ರೆ ಇಂಗ್ಲೀಷ್ ಒಳಗೆ ಹೇಳ್ತೀವಿ ಇದಕ್ಕೆ ರೀಗ್ರೆಸಿವ್ ಟ್ಯಾಕ್ಸ್ ಅಂತೇಳಿ. ರೀಗ್ರೆಸಿವ್ ಟ್ಯಾಕ್ಸ್ ಅಂತೇಳಿ. ರೀಗ್ರೆಸಿವ್ ಟ್ಯಾಕ್ಸ್ ಅಂದ್ರೆ ಅದಕ್ಕೆ ಅಪೋಸಿಟ್ ರೀ. ಪ್ರೋಗ್ರೆಸಿವ್ ಅಪೋಸಿಟ್ ರೀಗ್ರೆಸಿವ್. ಓಕೆ, ಈಗ ನೀವು ನಮ್ಮ ಕ್ಲಾಸ್ ಕೇಳೋದ್ರಿಂದ ನಿಮ್ಮ ನಾಲೆಜ್ ಪ್ರೋಗ್ರೆಸಿವ್ ಆಗತ್ತಿದ್ದೋ ರೀಗ್ರೆಸಿವ್ ಆಗತ್ತದ? ಪ್ರೋಗ್ರೆಸಿವ್ಗೆ ಆಗ್ತದ ಹೊರತು ರೀಗ್ರೆಸಿವ್ ಆಗಂಗಿಲ್ಲ. ಏನು ಗೊತ್ತಿರೋಂಗಿಲ್ಲ, ನಮ್ಗೆ ಸ್ವಲ್ಪ ತಿಳ್ಕೊತಿರೋ ಇಲ್ಲ, ಪ್ರೋಗ್ರೆಸಿವ್ ಆಗ್ತದ. ನೋಡ್ರಿ, ಯಾವುದೇ ಒಬ್ಬ ವ್ಯಕ್ತಿಯ ಆದಾಯ ಹೆಚ್ಚಳದೊಂದಿಗೆ ತೆರಿಗೆ ದರದಲ್ಲಿ ಏನಾಗಬೇಕು ಇಳಿಕೆ ಆಗುವುದನ್ನೇ ಅಥವಾ ಕಡಿಮೆ ಆಗುವುದನ್ನೇ ಏನಂತ ಕರೀತಾರೆ ರೀಗ್ರೆಸಿವ್ ಟ್ಯಾಕ್ಸ್ ಅಂತೇಳಿ ಕರೀತಾರೆ. ಬಟ್ ಈ ರೀಗ್ರೆಸಿವ್ ಟ್ಯಾಕ್ಸ್ ಯಾವ ದೇಶದಲ್ಲಿ ಕೂಡ ಪ್ರಸ್ತುತ ಇಲ್ಲ. ಮತ್ತು ಇದು ಯಾಕಿದೆ ರೀ ಸರ್ ಅಂತಂದ್ರೆ ಹಿಂಗೆ ಏನಾರು ವಿಧಿಸಿದ್ರೆ ಹಿಂಗಂತ ಹೇಳಬೇಕು ಅಂತೇಳಿ ಒಂದು ಎಕನಾಮಿಯಲ್ಲಿ ಇರುವಂಥದ್ದು ಒಂದು ಟೈಪ್ಸ್ ಇರೋದು ಟ್ಯಾಕ್ಸ್ ಸಿಸ್ಟಮಲ್ಲಿ. ನೋಡ್ರಿ, ಒಬ್ಬ ವ್ಯಕ್ತಿಯ ಆದಾಯ ಆದಂಗೆ ಹೋದ್ರೆ ಅವನ ಆದಾಯದ ಹೆಂಗೆ ಹೆಚ್ಚಾಕೋತ ಹೋಗ್ತದಲ್ಲ, ಟ್ಯಾಕ್ಸ್ ರೇಟಲ್ಲಿ ಏನಾಗ್ತಿರ್ಬೇಕು ಕಡಿಮೆ ಹಾಕೋತ ಹೋಗಬೇಕು. ನೋಡ್ರಿ, 2.5 ಲ್ಯಾಕಿಂದ 5 ಲ್ಯಾಕ್ವರೆಗೆ ಏನಂತಂದ್ರೆ 20% ಹಾಕ್ತಾರೆ ಅವನಿಗೆ. ಕಡಿಮೆ ಆದಾಯ ಇದೆ, ಟ್ಯಾಕ್ಸ್ ಜಾಸ್ತಿ ಇದೆ. ಈ ತೆರಿಗೆ ಏನಂದ್ರೆ ಬಡವರನ್ನಾಗಿ ಮಾಡುತ್ತೆ, ಶ್ರೀಮಂತರನ್ನಾಗಿ ಮಾಡುತ್ತೆ. ಸೊ ಯಾವ ದೇಶದಲ್ಲಿ ಕೂಡ ಇದು ಟ್ಯಾಕ್ಸ್ ಇಲ್ಲ. ತಾಲಿಬಾನ್ಗಳು ಕೂಡ ಈ ಟ್ಯಾಕ್ಸನ್ನು ಹಾಕಿಲ್ಲ. ರೈಟ್. ನೆಕ್ಸ್ಟ್ ಏನಂದ್ರೆ 5 ಲ್ಯಾಕಿಂದ 7.5 ಲ್ಯಾಕಿಗೆ ಏನಂದ್ರೆ 15% ಟ್ಯಾಕ್ಸನ್ನು ಪೇ ಮಾಡ್ತೀವಿ. ನೆಕ್ಸ್ಟ್ 7.5 ಇಂದ 10 ಲ್ಯಾಕಿಗೆ ಏನಂದ್ರೆ 10% ಟ್ಯಾಕ್ಸನ್ನು ಪೇ ಮಾಡ್ತೀವಿ. ಇನ್ನು 10 ಇಂದ 12.5 ಲ್ಯಾಕಿಗೆ ಏನಂದ್ರೆ 5%. ನೋಡ್ರಿ ಹೆಂಗೆ ಆದಾಯ ಹೆಚ್ಚಳ ಆದಂಗೆ ತೆರಿಗೆ ದರದಲ್ಲಿ ಇಳಿಕೆ ಆಗತ್ತಿತ್ತು ಇಲ್ಲೋ. ಇದನ್ನು ಏನಂತಂದ್ರೆ ರೀಗ್ರೆಸಿವ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಯಾವ ದೇಶದಲ್ಲಿ ಕೂಡ ಇಲ್ಲ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಪ್ರಪೋರ್ಷನಲ್ ಟ್ಯಾಕ್ಸ್ ಅಂತೇಳಿ ಇರುತ್ತೆ. ಯಾವುದು ಪ್ರಮಾಣ ಅನುಗುಣ ತೆರಿಗೆ ಅಂತೇಳಿ ಕರಿತೀವಿ. ಯಾವ ಅನುಗುಣ ತೆರಿಗೆ? ಪ್ರಮಾಣ ಅನುಗುಣ ತೆರಿಗೆ. ಪ್ರಪೋರ್ಷನಲ್ ಟ್ಯಾಕ್ಸ್ ಅಂತೇಳಿ ಕರಿತೀವಿ. ಯಾವ ಅನುಗುಣ ತೆರಿಗೆ? ಪ್ರಮಾಣ ಅನುಗುಣ ತೆರಿಗೆ. ಪ್ರಪೋರ್ಷನಲ್ ಟ್ಯಾಕ್ಸ್ ಅಂತ ಕರಿತೀವಿ. ಪ್ರಪೋರ್ಷನಲ್ ಟ್ಯಾಕ್ಸ್ ಅಂತಂದ್ರೆ ನೋಡ್ರಿ ಪ್ರಮಾಣ ಅನುಗುಣ ತೆರಿಗೆ. ಪ್ರಮಾಣ ಅನುಗುಣ ತೆರಿಗೆ ಅಂತೇಳಿ ಕರಿತೀವಿ. ಪ್ರಮಾಣ ಅನುಗುಣ ತೆರಿಗೆ ಅಂದ್ರೆ ನೋಡ್ರಿ ಎಲ್ಲ ಹಂತದ ಆದಾಯದ ಮೇಲೆ ಏಕರೂಪವಾದ ತೆರಿಗೆ ದರವನ್ನು ವಿಧಿಸುವುದನ್ನೇ. ಎಲ್ಲ ಹಂತದ ಆದಾಯದ ಮೇಲೆ, ಪ್ರತಿಯೊಂದು ಆದಾಯದ ಮೇಲೆ, ಎಲ್ಲ ಹಂತದ ಆದಾಯದ ಮೇಲೆ ಏನು ಮಾಡೋದು? ಏಕರೂಪದ ತೆರಿಗೆ ದರವನ್ನು ವಿಧಿಸುವುದು. ಇನ್ಕಮ್ ಎಷ್ಟೇ ಇರಲಿ ನಮಗೆ ಸಂಬಂಧ ಇರಲಿ, ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಳು. ಸರ್ವರಿಗೆ ಬಾಳು ಸಮಪಾಲು ಅಂದ್ರೆ ಗೊತ್ತಾಗ್ತದೆ. ಎಲ್ರಿಗೆ ಒಂದೇ ಥರ ನೋಡೋದ್ರಿ. ಓಕೆ, ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟೇ ಇನ್ಕಮ್ ಇರಲಿ ನಮಗೆ ಸಂಬಂಧ ಇಲ್ಲ, ಟ್ಯಾಕ್ಸ್ ರೇಟ್ ಒಂದೇ ಒಂದೈತಿ. ಒಂದು ದೇಶ ಒಂದು ತೆರಿಗೆ ದರ. ಒಂದು ದೇಶ ಒಂದು ತೆರಿಗೆ ದರ. ನಮ್ಮ ಇಂಡಿಯಾ ಒಳಗೆ ಐತೇನ ಒಂದು ದೇಶ ಒಂದು ತೆರಿಗೆ ದರ? ಇಲ್ಲ. ನೋಡ್ರಿ 2.5 ಲ್ಯಾಕಿಂದ 5 ಲ್ಯಾಕಿಗೆ ಅಂದರೆ 10% ಇದೆ. ನೆಕ್ಸ್ಟ್ ಏನಂದ್ರೆ 2.5 ಲ್ಯಾಕಿಂದ 7.5 ಲ್ಯಾಕ್ ಇನ್ಕಮ್ ಇದ್ರೆ 10% ಟ್ಯಾಕ್ಸ್ ಹಾಕ್ತಾರೆ. ಇನ್ನು ನೋಡ್ರಿ ಮುಂದೆ 7.5 ಲ್ಯಾಕಿಂದ 10 ಲ್ಯಾಕ್ವರೆಗೆ ಇನ್ಕಮ್ ಇದ್ರಿಂದ ಅಲ್ಲಿ ಕೂಡ ಏನು ಎಷ್ಟು ಹಾಕ್ತೀವಿ ನಾವು? 10% ಟ್ಯಾಕ್ಸ್ ಹಾಕ್ತೀವಿ. ಇನ್ನು 10 ಲ್ಯಾಕಿಂದ ನಿಂದು ಏನಂದ್ರೆ ಹೆಚ್ಚಿರಲಿ, 10 ಲಕ್ಷಕ್ಕಿಂತ ಹೆಚ್ಚು, 12.5 ಲಕ್ಷಕ್ಕಿಂತ ಕಡಿಮೆ ಇದ್ರೂ ಕೂಡ ನಿನಗೆ ಏನು ಹಾಕ್ತಾರೆ? 10% ಏನು ಹಾಕ್ತಾರೆ? ನಿನಗೆ ಟ್ಯಾಕ್ಸನ್ನು ಹಾಕ್ತಾರೆ. ಇದು ನಿನಗೆ ಗೊತ್ತಿರಬೇಕು. ಪ್ರತಿಯೊಂದು ಆದಾಯದ ಮೇಲೆ
ಪ್ರತಿ ಒಂದು ಹಂತದ ಆದಾಯದ ಮೇಲೆ ಏಕರೂಪವಾದ ತೆರಿಗೆಯನ್ನು ವಿಧಿಸಬೇಕು. ಇದು ಮೊದಲು ಡೆವಲಪ್ಡ್ ಕಂಟ್ರಿ ಒಳಗೆ ಇತ್ತು, ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ. ಬಟ್ ಪ್ರಸ್ತುತ ಯಾವ ದೇಶದಲ್ಲಿ ಕೂಡ ಇಲ್ಲ. ಈ 3 ಟೈಪ್ಸ್ ಏನು ಹೇಳಿನಲ್ಲ, ಸ್ಟ್ಯಾಂಡರ್ಡ್ ಆಗಿರುವಂಥ ಎಕ್ಸಾಮಲ್ಲಿ ಕೇಳಿರುವಂಥದ್ದು ಇವು. ಓಕೆ, ನೆನ್ಪಿಟ್ಕೊಳ್ರಿ. ರೈಟ್. ನೆಕ್ಸ್ಟ್ ಏನಂತಂದ್ರೆ ಅರ್ಥರ್ ಲ್ಯಾಫರ್ ರೇಖೆ. ಅರ್ಥರ್ ಲ್ಯಾಫರ್ ರೇಖೆಯನ್ನು ಕರ್ ಅಂತೇಳಿ ಕರಿತೀವಿ. ಕರ್ ನೋಡ್ರಿ, ಅರ್ಥಶಾಸ್ತ್ರದಲ್ಲಿ ಬೇಸಿಕ್ ಎಕನಾಮಿಯಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ 4 ಕರ್ ಬಗ್ಗೆ ಸ್ಟಡಿ ಮಾಡ್ತೀವಿ. 7 ಕರ್ ಬರ್ತಾವ್ರಿ ಒಟ್ಟು. ಒಂದು ಯಾವುದು ಅರ್ಥರ್ ಲ್ಯಾಫರ್ ಕರ್, ನೆಕ್ಸ್ಟ್ ಫಿಲಿಪ್ಸ್ ಕರ್ ಅಂತೇಳಿ ಬರ್ತದ, ಡಿಮಾಂಡ್ ಕರ್, ಸಪ್ಲೈ ಕರ್, ಲಾರೆನ್ಸ್ ಕರ್, ಕುಜಿನಟ್ ಕರ್, ಗಿನಿ ಕರ್. ಒಟ್ಟು 7 ಕರ್ಗಳ ಬಗ್ಗೆ ನಿಮಗೆ ಹೇಳಬೇಕು. ಅದರಲ್ಲಿ ಮೊದಲನೇ ಕರ್ ಯಾವುದು ಅಂತ ಕೇಳಿದ್ರೆ ಅರ್ಥರ್ ಲ್ಯಾಫರ್ ರೇಖೆ ಅಂತೇಳಿ ಬರುತ್ತೆ. ಅರ್ಥರ್ ಲ್ಯಾಫರ್ ರೇಖೆ. ಈ ಲ್ಯಾಫರ್ ರೇಖೆ ಯಾವುದರ ಬಗ್ಗೆ ಹೇಳುತ್ತೆ ಅಂತಂದ್ರೆ ತೆರಿಗೆ ಆದಾಯ ಮತ್ತು ತೆರಿಗೆ ದರದ ನಡುವಿನ ಸಂಬಂಧವನ್ನು ತಿಳಿಸುವಂಥ ರೇಖೆ ಆಗಿದೆ ರೀ. ನೋಡ್ರಿ, ಈ ಥರ ಏನಂದ್ರೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಅರ್ಥರ್ ಲ್ಯಾಫರ್ ರೇಖೆ ಹಿಂಗೆ ಬರುತ್ತೆ ರೀ. ಹಿಂಗೆ ಬರುವಂಥದ್ದು ಆ್ಯಕ್ಚುಲಿ ಇದು. ಓಕೆ, ಇದು ಎಕ್ಸ್ ಕರ್, ಇದು ವೈ ಕರ್. ಓಕೆ, ಯಾವ ಕರ್? ಓಕೆ, ಇದು ಟಿ ಅಂತಂದ್ರೆ ಟ್ಯಾಕ್ಸ್ ರೇಟ. ಯಾವುದು? ಟ್ಯಾಕ್ಸ್ ರೇಟ. ರೈಟ್. ನೆಕ್ಸ್ಟ್ ಏನಂತಂದ್ರೆ ವೈ ಕರ್ ತೆರಿಗೆ ಆದಾಯ ಬಗ್ಗೆ ಹೇಳ್ತದ, ಎಕ್ಸ್ ಕರ್ ತೆರಿಗೆ ದರದ ಬಗ್ಗೆ ಹೇಳ್ತಿದ್ವಿ. ಟಿ ಅಂದ್ರೆ ಟ್ಯಾಕ್ಸ್ ರೇಟ್ ಅಂತ ಕರಿತೀವಿ. ಇಲ್ಲಿ ಯು ಬರ್ಬೇಕು ಕೆಳಗಡೆ. ಓಕೆ, ಸೊ ಏನಂತಪ್ಪ ಇದು ಯಾವುದರ ಬಗ್ಗೆ ತಿಳಿಸ್ಕೊಡ್ತೈತಿ, ಖಾಲಿ ಇದರೊಳಗೆ ತೊಗೊಂಡು ನಾನೇ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ತೊಗೊಳ್ರಿ, ಎದಕ್ಕೆ ಬೇಕು ಸುಳ್ಳೆ ಅದು ಕರೆಕ್ಟಾಗಿ ಹಂಗಿಲ್ಲ. ಇಲ್ಲಿ ನೋಡ್ರಿ, ಕರೆಕ್ಟಾಗಿ ಏನಂತಂದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೇಖಾಚಿತ್ರವನ್ನು ತೆಗೆದು ನಾನು. ರೈಟ್. ನೋಡ್ರಿ, ಇಲ್ಲಿ ಅರ್ಥರ್ ಲ್ಯಾಫರ್ ರೇಖೆ ಯಾವ ಥರ ಇರ್ತದ, ಹಿಂಗೆ ಬಂದು ಕರೆಕ್ಟಾಗಿ ನೋಡ್ರಿ. ಇದು ಕ್ವಶನ್ ಕೇಳ್ತಾರೆ ನಿಮ್ಗೆ. ಲ್ಯಾಫರ್ ಕರ್, ಅರ್ಥರ್ ಲ್ಯಾಫರ್ ಕರ್ ಯಾವುದ್ರ ಬಗ್ಗೆ ತಿಳಿಸ್ಕೊಡ್ತಿತ್ತು ಅಂತ ಕೇಳ್ತಾರ. ಇದು ಯಾವ್ದು ಕರ್? ವೈ ಕರ್. ಇದು ಎಕ್ಸ್ ಕರ್. ಓಕೆ, ಇದು ಜಾಸ್ತಿ ಉದ್ದ ಐತಲ್ಲ. ಓಕೆ, ಹೋಗೇ ಬಿಡ್ತದು. ರೈಟ್, ಹೋಗಲಿ. ಇಲ್ಲಿ ಏನಂತಂದ್ರೆ ಇದು ಟಿ ಟ್ಯಾಕ್ಸ್ ರೇಟ್. ಓಕೆ, ಇದು ಎದರ ಬಗ್ಗೆ ಹೇಳ್ತದ? ತೆರಿಗೆ ಆದಾಯದ ಬಗ್ಗೆ ಹೇಳ್ತದ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಓಕೆ ತೆರಿಗೆ ಆದಾಯ, ತೆರಿಗೆ ಆದಾಯ, ತೆರಿಗೆ ಆದಾಯ, ಆದಾಯ. ಇದು ಎದರ ಬಗ್ಗೆ ಹೇಳ್ತಿತ್ತು ಅಂತಂದ್ರೆ ತೆರಿಗೆ ದರ, ತೆರಿಗೆ ದರದ ಬಗ್ಗೆ ಹೇಳ್ತದ. ಓಕೆ, ಇದು ಮ್ಯಾಲಿಂದ ಕೆಳಗೆ ಬಂದಿತ್ತಲ್ಲ, ಇದು ಯಾವುದು? ಲ್ಯಾಫರ್ ರೇಖೆ. ಇದು ಲ್ಯಾಫರ್ ರೇಖೆ. ಓಕೆ, ಈ ರೇಖಾಚಿತ್ರವನ್ನು ಅಭಿವೃದ್ಧಿಪಡಿಸಿದವರು ಏನಂತಂದ್ರೆ ಪೂರೈಕೆ ಭಾಗದ ಅರ್ಥಶಾಸ್ತ್ರಜ್ಞರಾಗಿರುವಂಥ ಅರ್ಥರ್ ಲ್ಯಾಫರ್ ಅವರು ಈ ರೇಖಾಚಿತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ರೇಖಾಚಿತ್ರದಲ್ಲಿ ಏನು ಹೇಳ್ತಾರ, ಸರ್ಕಾರವು ತೆರಿಗೆ ದರವನ್ನು ಒಂದು ನಿರ್ದಿಷ್ಟ ಹಂತದವರೆಗೆ ಅಂತಂದ್ರೆ ಟಿ ಹಂತದವರೆಗೆ ಏನು ಮಾಡಬೇಕು? ಹೆಚ್ಚಿಸಬೇಕು. ಅವಾಗ ಸರ್ಕಾರಕ್ಕೆ ಬರುವಂಥ ಆದಾಯದ ಪ್ರಮಾಣ ಸಹ ಹೆಚ್ಚಿರ್ತದ. ಟಿ ಹಂತದವರೆಗೆ ಸರ್ಕಾರ ಆದಾಯವನ್ನು ಹೆಚ್ಚಿಸಿದಾಗ ಸರ್ಕಾರಕ್ಕೆ ಬರುವಂಥ ಆದಾಯದ ಪ್ರಮಾಣ ಸಹ ಹೆಚ್ಚಿರ್ತದ. ಈ ಟಿ ಹಂತದಿಂದ ಸರ್ಕಾರ ಮತ್ತೆ ತೆರಿಗೆ ದರವನ್ನು ಹೆಚ್ಚಿಸಿದರೆ ಸರ್ಕಾರಕ್ಕೆ ಬರುವಂಥ ಆದಾಯದ ಪ್ರಮಾಣ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಹಂಗಂತೇಳಿ ನೋಡ್ರಿ, ಈಗ 10% ಟ್ಯಾಕ್ಸ್ ಇದ್ರೆ ನಮ್ಮ ಜನ ನಗ್ನಗ್ತಾ ಕಟ್ತಾರೆ. ಬರೀ 10% ಇದೆ ಅಲ್ಲಿ ಮಾತ್ರ ನಡೀತದ. ಇನ್ನು 20% ಟ್ಯಾಕ್ಸ್ ಇದ್ರೆ ಓಕೆ ಕಟ್ತಾರೆ ಟ್ಯಾಕ್ಸ್. 20% ಏನು ಭಾಳ ಅಲ್ಲ, ಅದು ಕಟ್ತಾರೆ. ನೆಕ್ಸ್ಟ್ 30% ಇದ್ರೂ ಕಟ್ತಾರೆ. 40 ಇದ್ರೆ ಏನಂದ್ರೆ ಸ್ವಲ್ಪ ಏನಂತಂದ್ರೆ ಮೂಗು ತಿರುಗಿಸಿ ಕಟ್ತಾರೆ. 50% ಆದ್ರೆ ಕಟ್ತಾರೆ. ಬಟ್ ಏನಂತಂದ್ರೆ ಇಲ್ಲಿ ತನಕ ಕಟ್ತಾರೆ. 50% ಆದರೂ ಟ್ಯಾಕ್ಸ್ ರೇಟ್ ಹೆಚ್ಚಿಸುವವರೆಗೂ ಕೂಡ ಏನಂದ್ರೆ ಪೇಷನ್ಸಿಂದ ಇರ್ತಾರೆ ಮಂದಿ, ಕಟ್ತಾರೆ. ಮತ್ತು 60% ಆದ್ರೆ ಈಗ ಏನಂತಂದ್ರೆ ಕೆಲವೊಬ್ರು ಏನಂತಂದ್ರೆ ಟ್ಯಾಕ್ಸನ್ನು ಕಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಟ್ಯಾಕ್ಸ್ ಕಟ್ಟಂಗಿಲ್ಲ, ದುಡಿಯೋರ ಸಂಖ್ಯೆ ಕಡಿಮೆ ಆಗ್ತದ. ಓಕೆ, ಮತ್ತು ಸರ್ಕಾರಕ್ಕೆ ಬರುವಂಥ ಟ್ಯಾಕ್ಸಿನ ಪ್ರಮಾಣ ಏನಾಗ್ತದೆ? ಕಡಿಮೆ ಆಗ್ತದೆ. ಮತ್ತು 70% ಮಾಡಿದ್ರು ಅಂತ ತಿಳ್ಕೊಳ್ರಿ, ಎಕ್ಸಾಂಪಲ್ ಕೊಡತ್ತೀನಿ ನಾನು. ಮತ್ತು ಕಟ್ಟೋರ ಸಂಖ್ಯೆ ಕಡಿಮೆ ಆಗ್ತದೆ. ಈಗ 80% ಮಾಡಿದ್ರೆ ಕಡಿಮೆ ಆಗ್ತದ, 90% ಮಾಡಿಬಿಟ್ರೆ ಕಡಿಮೆ ಆಗ್ತದ. 100% ಇದ್ರೆ ಯಾರು ದುಡಿತಾರೆ? ಯಾರು ಕೆಲಸ ಮಾಡ್ತಾರೆ? ಓಕೆ, ದುಡಿದಿದ್ದು ಎಷ್ಟು?
100 ರೂಪಾಯಿ, 100 ರೂಪಾಯಿ ಮೇಲೆ 100 ರೂಪಾಯಿ ಟ್ಯಾಕ್ಸ್ ಹಾಕಿಬಿಟ್ರೆ ನೀವು ಯಾಕೆ ದುಡಿತೀರಿ? ಕೆಲಸ ಮಾಡ್ತೀರಿ? ಇನ್ಯಾರು ಕೆಲಸ ಮಾಡಂಗಿಲ್ಲ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಈಗ ಹೈವೇಸ್ ಇರ್ತಾವ್ರಿ ಇಲ್ಲಿ. ಎಲ್ಲಿಯಪ್ಪ ಅಂತಂದ್ರೆ ಇಲ್ಲಿ ಕೆಳಗಡೆ ಏನಂತ ಹೈವೇಸ್ ಇರ್ತಾವ ಅಂತ ತಿಳ್ಕೊ. ಈಗ ಹೈವೇಸ್ ಇರ್ತಾವೆ ಹಿಂಗೆ. ಈಗ ಹೈವೇಸ್, ನ್ಯಾಷನಲ್ ಹೈವೇಸ್ ಇವೆಲ್ಲ. ಓಕೆ, ಈ ಹೈವೇಸ್ ಮೇಲೆ ಅಂದ್ರೆ ಟೋಲ್ ಗೇಟ್ ಹಾಕಿರ್ತಾರೆ. ಇಲ್ಲಿ 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 ಟೋಲ್ ಗೇಟ್ ಅಂತ ಹಾಕಿರ್ತಾರೆ. ಅವಾಗ ಟೋಲ್ ಗೇಟಿಗೆ ಅಂದ್ರೆ ಮಾಮೂಲಿ ಏನಂತಂದ್ರೆ 150, 180, 200. ನೈಸ್ ರೋಡಿಗೆ ಹೋದ್ರೆ 270, 280 ತನೂ ಇರ್ತವೆ. ಹೌದಾ, 300 ತನೂ ಇರ್ತವೆ ಟೋಲ್ ಗೇಟ್. ಹೋಗಿ 300 ತನ ಅಂದ್ರೆ ಕಟ್ಬಹುದಪ್ಪ. 2000, 3000 ಟೋಲ್ ಗೇಟ್ ಕಟ್ಟ ಕಾರಿಗೆ ಅಂದ್ರೆ ಕಟ್ತಾರೇನಾ? ಕಟ್ಟಂಗಿಲ್ಲ. ಮಂದಿ ಅವಾಗ ಏನು ಮಾಡ್ತಾರೆ? ಇಲ್ಲಿ ಟೋಲ್ ಗೇಟ್ ಅಂದ್ರೆ ಹೋಗ್ಬಿಡ್ತಾರೆ ತಪ್ಪಿಸ್ಕೊಂಡು. ಏನು ಮಾಡ್ತಾರೆ ಅವಾಗ? ಮತ್ತು ಸರ್ಕಾರಕ್ಕೆ ಏನಂತಂದ್ರೆ ಟ್ಯಾಕ್ಸ್ಗಳು ಆಯ್ತಲ್ಲ, ಇಲ್ಲಿ ಬರುವಂಥ ಆದಾಯನೂ ಬರೋಂಗಿಲ್ಲ. ಸೊ ಅದಕ್ಕೆ ಏನಂತಂದ್ರೆ ಏನು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಅರ್ಥರ್ ಲ್ಯಾಫರ್ ಅವರು ಈ ರೇಖಾಚಿತ್ರದಲ್ಲಿ ಹೇಳ್ತಾರೆ, ಸರ್ಕಾರವು ಏನು ಮಾಡಬೇಕು, ತೆರಿಗೆ ದರವನ್ನು ಒಂದು ನಿರ್ದಿಷ್ಟ ಹಂತದವರೆಗೆ, ನಿರ್ದಿಷ್ಟ ಹಂತ ಅಂತಂದ್ರೆ ಟ್ಯಾಕ್ಸ್ ರೇಟ್ ಅಂತೇಳಿ ಟಿ ಹಂತದವರೆಗೆ ಟ್ಯಾಕ್ಸನ್ನು ಹೆಚ್ಚಿಸಬೇಕು. ಅದು ಅಂದಾಗ ಮಾತ್ರ ಸರ್ಕಾರಕ್ಕೆ ಬರುವಂಥ ಆದಾಯದ ಪ್ರಮಾಣ ಸಹ ಏನಿರ್ತದೆ, ಹೆಚ್ಚಿರುತ್ತದೆ. ಮತ್ತು ಟಿ ಹಂತದಿಂದ ಸರ್ಕಾರವು ಆದಾಯವನ್ನು ಇಳಿಸಿದಾಗ ಸರ್ಕಾರಕ್ಕೆ ಬರುವಂಥ ಏನಂತಂದ್ರೆ ತೆರಿಗೆಯ ದರ ಏನಾಗ್ತದ, ಕಡಿಮೆ ಆಗ್ತದ. ಇಲ್ಲಿ ಏರಿಸಿದ್ರೆ ಕಡಿಮೆ ಆಗ್ತದ. ಮತ್ತೇನಂದ್ರೆ ಈ ಮತ್ತೆ ಇಲ್ಲಿಂದ ಸರ್ಕಾರ ಟಿ ಹಂತದಿಂದ ಮತ್ತೆ ಟ್ಯಾಕ್ಸ್ ರೇಟನ್ನು ಹೆಚ್ಚಿಸಿದ್ರೆ ಸರ್ಕಾರಕ್ಕೆ ಇನ್ಕಮ್ ಕಡಿಮೆ ಆಗ್ತದೆ ರೀ. ಕೆಲಸ ಮಾಡೋಂಗಿಲ್ಲ ಜನರು, ಟ್ಯಾಕ್ಸನ್ನು ಏನಂತಂದ್ರೆ ಕಳುವು ಮಾಡ್ತಿರ್ತಾರೆ. ಇದು ಆಗ್ಬೋದು. ಟಿ ಹಂತದಿಂದ ಸರ್ಕಾರ ಆದಾಯವನ್ನು ಇದು ಟ್ಯಾಕ್ಸ್ ರೇಟನ್ನು ಇಳಿಸಿದರೆ ಸರ್ಕಾರಕ್ಕೆ ಬರುವಂಥ ಆದಾಯ ಪ್ರಮಾಣ ಸಹ ಮತ್ತಷ್ಟು ಹೆಚ್ಚಾಗ್ತದ ಅಂತೇಳಿ ಈ ರೇಖಾಚಿತ್ರದಲ್ಲಿ ಅರ್ಥರ್ ಲ್ಯಾಫರ್ ಅವರು ವಿವರಿಸಿದ್ದಾರೆ. ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಅರ್ಥರ್ ಲ್ಯಾಫರ್ ರೇಖೆ ಯಾವುದಕ್ಕೆ ಸಂಬಂಧಿಸಿದೆ? ತೆರಿಗೆ, ಹಣದುಬ್ಬರ, ನಿರುದ್ಯೋಗ, ಬಡತನ, ಆದಾಯ ಸಮಾನತೆ ಹಂಚಿಕೆ, ಹಿಂಗೆ ಕೇಳ್ತಾರೆ. ಇದು ಸಂಬಂಧಪಟ್ಟಿದ್ದ ಅರ್ಥರ್ ಲ್ಯಾಫರ್ ರೇಖೆ ತೆರಿಗೆಗೆ ಸಂಬಂಧಿಸಿದೆ. ನೆಕ್ಸ್ಟ್ ಬರೋದು ಸ್ನೇಹಿತರೆ ನಿಮ್ಗೆ, ಇದಾದ ನಂತರ ನೆಕ್ಸ್ಟ್ ಬರೋದು ಇದೆ ನೋಡ್ರಿ. ಈ ಅರ್ಥರ್ ಲ್ಯಾಫರ್ ರೇಖೆಯು ತೆರಿಗೆ ಸಂಬಂಧಿಸಿದ್ದು ಪೂರೈಕೆಯ ಭಾಗದ ಅರ್ಥಶಾಸ್ತ್ರಜ್ಞರಾಗಿರುವಂಥ ಅರ್ಥರ್ ಲ್ಯಾಫರ್ ಅವರು ಈ ರೇಖೆಯ ಚಿತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೋಡ್ರಿ, ಈ ರೇಖಾಚಿತ್ರದಲ್ಲಿ ಅರ್ಥರ್ ಲ್ಯಾಫರ್ ಅವರು ತೆರಿಗೆಯ ದರವನ್ನು ಒಂದು ನಿರ್ದಿಷ್ಟ ಹಂತದವರೆಗೆ, ಅಂದರೆ ರೇಖಾಚಿತ್ರದಲ್ಲಿರುವ ಟಿ ಹಂತದವರೆಗೆ ಹೆಚ್ಚಿಸಿದಾಗ ಸರ್ಕಾರಕ್ಕೆ ಬರುವ ಆದಾಯ ಪ್ರಮಾಣ ಸಹ ಹೆಚ್ಚಿರುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಟಿ ಹಂತದಿಂದ ಸರ್ಕಾರವು ಮತ್ತೆ ತೆರಿಗೆ ದರವನ್ನು ಇಳಿಸಿದಾಗ, ಈ ಟಿ ಹಂತದಿಂದ ಇಲ್ಲಿ ಐತ್ರಿ, ಟಿ ಹಂತ ಅಂದ್ರೆ ಇಲ್ಲಿ. ಈ ಟಿ ಹಂತದಿಂದ ಸರ್ಕಾರವು ಯಾವುದು, ಟಿ ಹಂತದಿಂದ ಸರ್ಕಾರವು ಮತ್ತೆ ಏನಂತಂದ್ರೆ ಆ ತೆರಿಗೆ ದರವನ್ನು ಇಳಿಸಿದರೆ ಸರ್ಕಾರಕ್ಕೆ ಬರುವ ಆದಾಯದ ಪ್ರಮಾಣ ಹೆಚ್ಚಾಗುತ್ತದೆ ಎಂಬುದನ್ನು ಈ ರೇಖಾಚಿತ್ರದಲ್ಲಿ ವಿವರಿಸಲಾಗಿದೆ. ಇಷ್ಟೇ. ಓಕೆ, ರೈಟ್. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ಟ್ಯಾಕ್ಸ್ ನಿಮ್ಗೆ ಏನಂದ್ರೆ ಟ್ಯಾಕ್ಸ್ ಇಲ್ಲಿ ಮುಗೀತದ. ಓಕೆ, ಇವತ್ತೇನು ಮಾಡಬೇಕು ಗೊತ್ತಾ, ನೀವು ಮನೆಗೆ ಹೋಗಿ ಎಲ್ಲರೂ ವರ್ಕ್ ಮಾಡಬೇಕು. ಯಾವುದಂತಂದ್ರೆ ರಾಜ್ಯ ಸರ್ಕಾರದಿಂದ ವಿಧಿಸಿ ಸಂಗ್ರಹಿಸಲ್ಪಡುವ ತೆರಿಗೆಗಳು ಯಾವ್ಯಾವ ಅದಾವ ಬರೋದೇನಂತಾರೆ ಟೆಲಿಗ್ರಾಮ್ ಒಳಗೆ ಸೆಂಡ್ ಮಾಡಿರಿ. ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆಗಳು ಯಾವ್ಯಾವ ಅದಾವ್ರಿ, ವರ್ಕ್ ಮಾಡ್ಬೇಕಾ. ರಾಜ್ಯ ಸರ್ಕಾರ ವಿಧಿಸುವ ತೆರಿಗೆಗಳು ಯಾವ್ಯಾವ ಅದಾವ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವ ತೆರಿಗೆಯಿಂದ ಅತಿ ಹೆಚ್ಚು ಆದಾಯ ಬಂದಿದೆ ನೋಡಬೇಕು, ವರ್ಕ್ ಮಾಡಬೇಕು. ಸರಿನಾ? ಎಲ್ಲವನ್ನು ನಾವೇ ಹೇಳಬೇಕಂತೇನಿಲ್ಲ, ವರ್ಕ್ ಮಾಡಬೇಕಷ್ಟ ನೀವು. ರೈಟ್. ನೆಕ್ಸ್ಟ್ ಏನಂತಂದ್ರೆ ತೆರಿಗೆಯೇತರ ಆದಾಯ ನಾನ್ ಟ್ಯಾಕ್ಸ್ ರೆವಿನ್ಯೂ ಅಂತ ಕರಿತೀವಿ. ನಾನ್ ಟ್ಯಾಕ್ಸ್ ರೆವಿನ್ಯೂ ತೆರಿಗೆಯೇತರ ಆದಾಯ. ಓಕೆ, ತೆರಿಗೆಯೇತರ ಆದಾಯ ಅಂತಂದ್ರೆ ಟ್ಯಾಕ್ಸನ್ನು ಹೊರತುಪಡಿಸಿ, ತೆರಿಗೆಯನ್ನು ಹೊರತುಪಡಿಸಿ ಸರ್ಕಾರಕ್ಕೆ ಬೇರೆ ಎಲ್ಲಿಂದ ಯಾವ್ಯಾವ ಮೂಲದಿಂದ ಆದಾಯ ಬರ್ತಿತ್ತಂತ. ತೆರಿಗೆಯನ್ನು ಹೊರತುಪಡಿಸಿ ಸರ್ಕಾರಕ್ಕೆ ಇತರೆ ವಿವಿಧ ಮೂಲಗಳಿಂದ ಬರುವ ಆದಾಯವನ್ನೇ ಏನಂತ ಕರೀತಾರೆ, ಇತರೆ ವಿವಿಧ ಮೂಲಗಳಿಂದ ಬರುವ ಆದಾಯವನ್ನೇ ತೆರಿಗೆಯೇತರ ಆದಾಯ ಎನ್ನುವರು. ನೋಡ್ರಿ, ತೆರಿಗೆಯನ್ನು ಹೊರತುಪಡಿಸಿ ಸರ್ಕಾರಕ್ಕೆ ಏನು ಮಾಡಬೇಕು, ಏನಾಗಬೇಕು, ಇತರೆ ಬೇರೆ ಬೇರೆ ಮೂಲಗಳಿಂದ ಸರ್ಕಾರಕ್ಕೆ ಏನು ಬರಬೇಕು, ಆದಾಯ ಬರ್ತಿರಬೇಕು. ತೆರಿಗೆಯನ್ನು ಹೊರತುಪಡಿಸಿ ಆದಾಯ ಬರುವಂತಿದ್ರೆ ಅದನ್ನು ಏನಂತ ಕರೀತಾರ, ತೆರಿಗೆಯೇತರ ಆದಾಯ ಅಂತೇಳಿ ಕರೀತಾರೆ. ಯಾವ ಆದಾಯ? ತೆರಿಗೆಯೇತರ ಆದಾಯ. ಹಾಗಾದ್ರೆ ಎಲ್ಲಿಂದ ಬರ್ತಿತ್ತು ಅಂತೇಳಿ ಮುಂದೆ ನೋಡೋಣ ಅಂತ. 2020 ಮತ್ತು 2021ನೇ ಆರ್ಥಿಕ ವರ್ಷದಲ್ಲಿ ತೆರಿಗೆಯೇತರ ಆದಾಯದ ಮೂಲದಿಂದ 8% ಆದಾಯ ಭಾರತ ಸರ್ಕಾರಕ್ಕೆ ಬಂದಿತ್ತು. ಎಷ್ಟರಷ್ಟು? 8% ಆದಾಯ ಬಂದಿತ್ತು ನಾನ್ ಟ್ಯಾಕ್ಸ್ ರೆವಿನ್ಯೂಯಿಂದ. ಓಕೆ,
ಪ್ರಸ್ತುತ ಎಷ್ಟು ಬಂದೈತ್ರಿ ಸರ ಅಂತ ಕೇಳಿದ್ರೆ, ಈ ನಾನ್ ಟ್ಯಾಕ್ಸ್ ರೆವೆನ್ಯೂಯಿಂದ ಪ್ರಸ್ತುತ ಎಕನಾಮಿಕ್ ಇಯರ್ ಒಳಗೆ ಎಷ್ಟು ಬಂದಿದೆ ಅಂತ ಕೇಳಿದ್ರೆ 2021-22 ಎಕನಾಮಿಕ್ ಇಯರ್ ಒಳಗೆ ಈ ನಾನ್ ಟ್ಯಾಕ್ಸ್ ರೆವೆನ್ಯೂಯಿಂದ ಭಾರತ ಸರ್ಕಾರಕ್ಕೆ ಕೇವಲ 5% ಮಾತ್ರ ಇನ್ಕಮ್ ಬಂದಿದೆ. 5% ಏನಂತಂದ್ರೆ ತೆರಿಗೆಯೇತರ ಆದಾಯದ ಮೂಲದಿಂದ ಆದಾಯ ಬಂದಿದೆ. ಸರ್, ತೆರಿಗೆಯೇತರ ಆದಾಯದ ಮೂಲ ಅಂತಿರಲ್ರಿ, ಯಾವ ಆದವ್ರಿ ಅವು ಮೂಲ? ನಾನ್ ಟ್ಯಾಕ್ಸ್ ರೆವೆನ್ಯೂಸ್ ಯಾವುದು ನಾನ್ ಟ್ಯಾಕ್ಸ್ ರೆವೆನ್ಯೂ ಇದಾವ್ರಿ, ಯಾವ್ಯಾವ ಸೋರ್ಸಸ್ಸಿಂದ ಬರ್ತಾವ್ರಿ ನಾನ್ ಟ್ಯಾಕ್ಸ್ ರೆವೆನ್ಯೂ? ನೋಡಿರಿ, ಇಲ್ಲಿ ತೆರಿಗೆಯನ್ನು ಹೊರತುಪಡಿಸಿ ಟ್ಯಾಕ್ಸ್ ಇಲ್ಲದೆ ಬೇರೆ ಬೇರೆ ಮೂಲದಿಂದ ಸರ್ಕಾರಕ್ಕೆ ಎಲ್ಲಿಂದ ಬರ್ತದ ಅಂತೇಳಿ ನೋಡಿದ್ರೆ, ನೋಡಿರಿ ಇಲ್ಲಿ ಒಂದೇದಂದ್ರೆ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಗಳಿಸುವ ನಿವ್ವಳ ಲಾಭ. ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ಗಳು ಒಂದೇದು. ಉದಾಹರಣೆಗೆ ಯಾವ್ಯಾವ ಬರ್ತಾವಪ್ಪ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತಂದ್ರೆ, ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಗಳಿಸುವಂಥ ನಿವ್ವಳ ಲಾಭ, ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಗಳಿಸುವ ನಿವ್ವಳ ಲಾಭ. ನಿವ್ವಳ ಲಾಭ ಅಂತಂದ್ರೆ ನೆಟ್ ಪ್ರಾಫಿಟ್ ಅಂತ ಕರಿತೀವಿ ರೀ. ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ನೆಟ್ ಪ್ರಾಫಿಟ್ ಅಂದ್ರೆ ಖರ್ಚು ವೆಚ್ಚಗಳನ್ನು ಕಳೆದ ನಂತರ ಏನು ಮೊತ್ತ ಉಳಿತಿತ್ತಲ್ಲ, ಅದನ್ನೇ ನೆಟ್ ಪ್ರಾಫಿಟ್ ಅಂತ ಕರೀತಾರೆ. ರೈಟ್. ನೆಕ್ಸ್ಟ್ ಏನಂತಂದ್ರೆ ಭಾರತದ ರೈಲ್ವೆ, ಸಾರ್ವಜನಿಕ ಅಂದರೆ ಗೌರ್ಮೆಂಟ್ ಕೈಗಾರಿಕೆಗಳು ಏನು ಖರ್ಚು ಗೀಸಿ ಎಲ್ಲ ತೆಗೆದ ನಂತರ ಏನು ಉಳಿತಿತ್ತಲ್ಲ ಲಾಭ, ಅದು ಏನಂತಂದ್ರೆ ನಾನ್ ಟ್ಯಾಕ್ಸ್ ರೆವೆನ್ಯೂಗೆ ಬರುವಂಥದ್ದು. ನೆಕ್ಸ್ಟ್ ಏನಂದ್ರೆ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ. ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟಿಂದ ಏನೇನು ಇನ್ಕಮ್ ಬರ್ತಿತ್ತಲ್ಲ ಗೌರ್ಮೆಂಟಿಗೆ, ಅವೆಲ್ಲ ನೆಟ್ ಪ್ರಾಫಿಟ್ ಎಲ್ಲ ಏನಂತಂದ್ರೆ ನಾನ್ ಟ್ಯಾಕ್ಸ್ ರೆವೆನ್ಯೂಗೆ ಒಳಗೆ ಬರುವಂಥದ್ದು. ನೆಕ್ಸ್ಟ್ ವಿದೇಶಗಳಿಂದ ನೀಡಿದ, ನಾವು ಏನಂತಂದ್ರೆ ಬೇರೆ ದೇಶಕ್ಕೆ ಹೈಯೆಸ್ಟ್ ನಾವು ಬೇರೆ ದೇಶದಿಂದ ಸಾಲ ತೊಗೊಳ್ತೀವಿ. ನಮ್ಮ ಒಂದು ಸಂಪ್ರದಾಯ ಅದ ರೀ, ಏನದ, ಹಳೆ ಸಾಲ ತೀರ್ಸೋಕೇನು ಮಾಡೋದು, ಹೊಸ ಸಾಲವನ್ನು ಎತ್ತೋದು ನಮ್ದು ಏನದ ಸಂಪ್ರದಾಯ ಇದೆ. ಆದರೂ ಕೂಡ ಏನು ಮಾಡ್ತೀವಿ ನಾವು, ಬೇರೆ ಬೇರೆ ದೇಶಗಳಿಗೆ ನಾವು ಕೂಡ ಏನು ಕೊಡ್ತೀವಿ ರೀ, ಸಾಲ ಸೌಲಭ್ಯಗಳನ್ನು ಕೊಡ್ತೀವಿ. ಬೇರೆ ಬೇರೆ ದೇಶಗಳಿಗೆ ಏನು ಮಾಡ್ತೀವಿ, ನಾವು ಕೂಡ ಏನಂದ್ರೆ ಸಾಲವನ್ನು ಕೊಡ್ತೀವಿ. ಹಾಗಾದ್ರೆ ಈ ವಿದೇಶಗಳಿಗೆ ಏನಂದ್ರೆ ನಾವು ಸಾಲ ಕೊಡ್ತೀವಲ್ಲ, ಸಾಲಗಳಿಂದ ಬಂದಿರುವ ಬಡ್ಡಿಯ ಹಣ, ಸಾಲಗಳಿಂದ ಬರುವಂಥ ಬಡ್ಡಿ ಹಣ ಕೂಡ ಏನಂತಂದ್ರೆ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ನಾನ್ ಟ್ಯಾಕ್ಸ್ ರೆವೆನ್ಯೂಗೆ ಸಂಬಂಧಿಸಿದೆ. ಇದಾದ ನಂತರ BSNL ಗಳಿಸುವ ನಿವ್ವಳ ಲಾಭ. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. ಯಾವುದು? ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. ಪಬ್ಲಿಕ್ ಸೆಕ್ಟರ್ ಹೌದಿಲ್ಲ, ಟೆಲಿಕಮ್ಯುನಿಕೇಷನ್ ಅದು ಹೌದು, ಗೌರ್ಮೆಂಟ್ದು. ಅದರಿಂದ ಸರ್ ಎಲ್ಲಿ ಇನ್ಕಮ್ ಐತ್ರಿ, ಅದ್ರ ಸೆಲೆಬ್ರೇಷನ್ ಆಗ್ಯದಲ್ರಿ, ಈಗ ಸೆಲೆಬ್ರೇಷನ್ ಆಗಿದೆ ಒಪ್ಕೊಳ್ಳೋಣ, ಬಟ್ ಏನಂದ್ರೆ ಸ್ವಲ್ಪ ಇನ್ಕಮ್ ಬರುತ್ತಲ್ರಿ, ಅದು ಕೂಡ ಏನಂತಂದ್ರೆ ಪ್ರಾಫಿಟೇ ಆಗ್ತದ. ಓಕೆ, ನಾನ್ ಟ್ಯಾಕ್ಸ್ ರೆವೆನ್ಯೂ. ನೆಕ್ಸ್ಟ್ ಏನಂದ್ರೆ MTNL ಅಂದರೆ ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಗಳಿಸುವ ನಿವ್ವಳ ಲಾಭ. ಯಾವುದು? ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್. ಇದು ಎಲ್ಲಿ ಸರ್ವಿಸ್ ಕೊಡ್ತಿತ್ತು ಅಂದ್ರೆ ದೆಹಲಿ, ಮುಂಬೈಯಲ್ಲಿ ಮಾತ್ರ ಏನಂತಂದ್ರೆ ಸರ್ವಿಸ್ ಕೊಡ್ತಿತ್ತು. ಇದು ಎಲ್ಲಿ ಸರ್ವಿಸ್ ಕೊಡ್ತದ? ಇದು ಕೂಡ ಏನಂತಂದ್ರೆ ಟೆಲಿಕಮ್ಯುನಿಕೇಷನ್ಗೆ ಸಂಬಂಧಪಟ್ಟೈತ್ರಿ. ಮಹಾನಗರ ಟೆಲಿಫೋನ್ ನಿಗಮ್ ಲಿಮಿಟೆಡ್ ಎಲ್ಲಿ ಕೊಡ್ತಿತ್ತು ಸರ್ವಿಸ್ ಅಂದ್ರೆ ದೆಹಲಿ ಮತ್ತು ಮುಂಬೈಗಳಲ್ಲಿ ಮಾತ್ರ ಸರ್ವಿಸ್ ಕೊಡ್ತಾವ್ರಿ. ರೈಟ್. ನೆಕ್ಸ್ಟ್ ಏನಂತಂದ್ರೆ ಎಲ್ಲಿಂದ ಬರ್ತಾವ್ರಿ ನಾನ್ ಟ್ಯಾಕ್ಸ್ ರೆವೆನ್ಯೂ ಅಂತಂದ್ರೆ ಪೊಲೀಸ್ ಸೇವೆಗಳಿಂದ ಬಂದಿರುವಂಥ ಆದಾಯ. ಪೊಲೀಸ್ ಸೇವೆಗಳು ಅಂತಂದ್ರೆ ಹೆಂಗ್ರಿ ಸರ? ಒಂದೇ ಗಾಡಿ ಮೇಲೆ ಮೂರು ಬಾಡಿ ಹೊಂಟ್ರ ಮತ್ತೇನಂತಂದ್ರೆ ನಿಮ್ಮ ಪೊಲೀಸ್ ಥರ ಬಿ ನಿಮಗೆ ಏನಂದ್ರೆ ದಂಡ ಹಾಕ್ತಾರಲ್ಲ, ದಂಡದ ಹಣ ಏನಂತಂದ್ರೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಒಳಗೆ ಬರ್ತದ. ಓಕೆ. ನೆಕ್ಸ್ಟ್ ಏನಂತಂದ್ರೆ ಆಡಳಿತಾತ್ಮಕ ಸೇವೆಗಳಿಂದ ಬಂದಿರುವ ನಿವ್ವಳ ಲಾಭ. ನೀವೇನಂತಂದ್ರೆ ಆಡಳಿತಾತ್ಮಕ ಅಂದ್ರೆ ಗೌರ್ಮೆಂಟ್ ಸೇವೆಗಳು ಸರ್ವಿಸ್ ಕೊಡ್ತಾರಲ್ರಿ ಗೌರ್ಮೆಂಟ್ದವ್ರು ನಿಮ್ಗೆ. ನೀ ಕಾಸ್ಟ್ ತೆಗೆಸಕ್ಕೆ ಹೋಗ್ತೀಯ, ಇನ್ಕಮ್ ತೆಗೆಸಕ್ಕೆ ಹೋಗ್ತೀಯ, ಮಿನಿಮಮ್ ಏನಂತಂದ್ರೆ ಅಲ್ಲಿ ಪೇ ಮಾಡಿರ್ತೀಯ 21 ರೂಪೀಸ್ 35 ರೂಪೀಸ್ ಏನು ಮಿನಿಮಮ್ ಚಾರ್ಜ್ ಕಟ್ತೀಯಾ, ಅವು ಕೂಡ ಏನಂದ್ರೆ ನಾನ್ ಟ್ಯಾಕ್ಸ್ ರೆವೆನ್ಯೂಗೆ. ಸರ್ ಅದು 21 ರೂಪಾಯಿಂದ ಏನು ರೀ? 21 ಮಂದಿ ನಮ್ಮ ಇಂಡಿಯಾ ಒಳಗೆ ಏನಂತಂದ್ರೆ ಭಾಳಷ್ಟು ಪಾಪ್ಯುಲೇಷನ್ ಇದೆ, ಅದೇ ಎಷ್ಟೋ ಸಂಗ್ರಹ ಆದರೆ ಎಷ್ಟೋ ಆಗ್ತದಲ್ಲ 21. ಸೊ ಅದು ಕೂಡ ನಾನ್ ಟ್ಯಾಕ್ಸ್ ರೆವೆನ್ಯೂ ಒಳಗೆ ಬರುವಂಥದ್ದು. ನೆಕ್ಸ್ಟ್ ಏನಂದ್ರೆ ನೀವು ಏನಂದ್ರೆ ಹೊಲದ ಪಾಣಿ, ಉತ್ತರ ಅಂದರೆ ಗೊತ್ತಾಗ್ತದೆ ಅವೆಲ್ಲ ಏನಂದ್ರೆ ಎಲ್ಲ ಏನಂತಂದ್ರೆ ಆಡಳಿತಾತ್ಮಕ ಸೇವೆಗಳಿಂದ ಏನೇ ನಾವು ಮಾಡ್ತೀವಲ್ಲ ಅದ್ರ ಮೇಲೆ ಏನು ಮಿನಿಮಮ್ ಚಾರ್ಜ್ ಕಟ್ತೀವಲ್ಲ ಅದು ಏನಂತಂದ್ರೆ ನಾನ್ ಟ್ಯಾಕ್ಸ್ ರೆವೆನ್ಯೂಗೆ ಬರುವಂಥದ್ದು. ನೆಕ್ಸ್ಟ್ ಏನಂದ್ರೆ ವಿದೇಶಗಳಿಂದ ಬಂದಿರುವ ದೇಣಿಗೆ ಹಣ. ಈಗ ನಮ್ಮ ಭಾರತೀಯರು, ಅನಿವಾಸಿ ಭಾರತೀಯರು ವಿದೇಶ ಒಳಗಿರ್ತಾರೆ. ವಿದೇಶ ಒಳಗಿದ್ದಾಗ ಏನಂತಂದ್ರೆ ಅವ್ರು ಏನಂದ್ರೆ ದೇಣಿಗೆ ರೂಪದಲ್ಲಿ ರೊಕ್ಕವನ್ನು ಕೊಡ್ತಾರೆ. ಓಕೆ. ಕರೋನಾ ಟೈಮ್ ಒಳಗೆ PM ಕೇರಿಗೆ ಯಾರ್ಯಾರು ಹಾಕಿರೇನು ರೊಕ್ಕ? ಕೈ ಎತ್ತಿರಿ ನೋಡೋಣ. ನೀವು ಕೈ ಎತ್ತಿದ್ದು ಕೈ ನನಗೆ ಕಾಣಂಗಿಲ್ಲ, ಆದರೂ ಕೂಡ ಯಾರು ಕೊಟ್ಟಿರೋ ಇಲ್ಲೋ, ದೇಣಿಗೆ ಕೊಟ್ಟಿರೋ ಇಲ್ಲೋ. PM ಕೇರಿಗೆ ಏನಂತಂದ್ರೆ ಆಪತ್ ನಿಧಿಗೆ ಏನಂತಂದ್ರೆ ಯಾರು ನಿಮಗೆ ಮನಸ್ಸಿಗೆ ಬಂದಷ್ಟೇ ಅಂದ್ರೆ ರೊಕ್ಕ ಕೊಡ್ರಿ ಅಂತ 5, 10, 1 ರೂಪಾಯಿನೂ ಆಗ್ಬೋದು ಅಂತೇಳಿ ಫೋನ್ಪೇ, ಗೂಗಲ್ ಪೇ ಪ್ಲಸ್ ಏನಂದ್ರೆ ಬ್ಯಾಂಕ್ ಅಕೌಂಟು ಕೊಟ್ಟಿದ್ರು, ಯಾರು ಟ್ರಾನ್ಸ್ಫರ್ ಮಾಡಿರಿ ಅಪ್ಪ ಅಂತೇಳಿ. ಅವಾಗ ನಮ್ಮ ದಾನಿಗಳು ಭಾಳಷ್ಟು ಜನ ಅದಾರ ನಮ್ಮ ಇಂಡಿಯಾ ಒಳಗೆ.
ಹಾಕ್ತಾರೆ. ಓಕೆ ರೈಟ್. ನೆಕ್ಸ್ಟ್ ಏನಂದ್ರೆ ಭಾರತೀಯ ಅಂಚೆ ಗಳಿಸುವ ನಿವ್ವಳ ಲಾಭ. ನೆಕ್ಸ್ಟ್ ಪ್ರವಾಸಿ ತಾಣಗಳಿಂದ ಬಂದಿರುವ ಆದಾಯ. ಯಾವ ತಾಣಗಳಿಂದ? 10ನೇದು ಯಾವುದು? ಪ್ರವಾಸಿ ತಾಣಗಳಿಂದ ಬಂದಿರುವ ಲಾಭ. ಯಾವುದು? ಪ್ರವಾಸಿ ತಾಣಗಳಿಂದ ಬಂದಿರುವಂಥ ಲಾಭ. ಇವೆಲ್ಲವೂ ಕೂಡ ಏನಂತಂದ್ರೆ ಎದ್ರೊಳಗೆ ಬರ್ತದ್ರಿ ಅಂತೇಳಿ ಕೇಳಿದ್ರೆ ನಾನ್ ಟ್ಯಾಕ್ಸ್ ರೆವೆನ್ಯೂ ಒಳಗೆ ಬರ್ತವೆ. ಇದೆಲ್ಲ ಗೊತ್ತಿರಬೇಕು ನಿಮ್ಗೆ. ಇಲ್ಲಿ ಏನಂತಂದ್ರೆ ಪಬ್ಲಿಕ್ ಫಿನಾನ್ಸ್ ಒಳಗೆ ಒನ್ ಟೈಪ್ ಬಂದಿತ್ತಲ್ಲ, ಪಬ್ಲಿಕ್ ಇನ್ಕಮ್ ಬಂದಿತ್ತಲ್ಲ. ಪಬ್ಲಿಕ್ ಇನ್ಕಮ್ ಏನಂತಂದ್ರೆ ಇಲ್ಲಿ ಎಂಡ್ ಆಗ್ತದ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಹೇಳಬೇಕೀಗ. ನೆಕ್ಸ್ಟ್ ಪಬ್ಲಿಕ್ ಬಾರೋವಿಂಗ್ಸ್ ಅಂತೇಳಿ ಬರುತ್ತೆ. ಅಂದಾಗ ಮಾತ್ರ ಪಬ್ಲಿಕ್ ಫಿನಾನ್ಸ್ ಕಂಪ್ಲೀಟ್ ಆಗ್ತದೆ. ಇನ್ನು ಪಬ್ಲಿಕ್ ಫೈನಾನ್ಸ್ ಕಂಪ್ಲೀಟ್ ಆಗಿಲ್ಲ. ಸಾರ್ವಜನಿಕ ಹಣಕಾಸು ಒಳಗೆ ಅದನ್ನು ಇನ್ನು ನಿಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇತ್ತು. ಇದನ್ನೇನಂದ್ರೆ ನೀವು ತಿಳ್ಕೊಳ್ಬೇಕು. ಸತತವಾಗಿ 3-4 ದಿನ ಆಯಿತು ಬರೀ ನಾವೇನಂತಂದ್ರೆ ಇದರೊಳಗೆ ಇದ್ದೀವಿ. ಕರೆಕ್ಟ್. ನೆಕ್ಸ್ಟ್ ಬರೋದು ಯಾವುದು ಅಂತ ಕೇಳಿದ್ರೆ ಸಾರ್ವಜನಿಕ ವೆಚ್ಚ ರೀ. ಯಾವ ವೆಚ್ಚ? ಸಾರ್ವಜನಿಕ ವೆಚ್ಚ. ಇಂಗ್ಲೀಷ್ ಒಳಗೆ ಹೇಳ್ತೀವಿ ಇದಕ್ಕೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತೇಳಿ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಸಾರ್ವಜನಿಕ ವೆಚ್ಚ. ನೋಡ್ರಿ, ಸಾರ್ವಜನಿಕ ವೆಚ್ಚ ಅಂತಂದ್ರೆ ಯಾರು ಮಾಡುವಂಥ ವೆಚ್ಚ ಅಂತ ಕೇಳಿದ್ರೆ, ನೀವು ಪಬ್ಲಿಕ್ ಇವತ್ತು ಬೆಳಗ್ಗೆ ಎದ್ದಂಗೆ ಸರ್ ನಾನು ನಾಷ್ಟಕ್ಕೆ 3 ಪ್ಲೇಟ್ ಪೂರಿ ತಿಂದಿನಿ ರೀ, 3 ಪ್ಲೇಟ್ ಬೋಂಡಾ ತಿಂದಿನಿ ರೀ, ಮತ್ತು ಎಲ್ಲ ಸೇರಿಸಿ 10 ಪ್ಲೇಟ್ ತಿಂದು ಕೂತೀನಿ ರೀ ನಿಮ್ಮ ಕ್ಲಾಸ್ ಕೇಳಕ್ಕೆ ಅಂತ ಅನ್ನೋರು ಯಾರಾದ್ರೇನು ಇರಲಿ ಅಪ್ಪ. ನಿಮ್ಮ ವೈಯಕ್ತಿಕ ಖರ್ಚದು, ನಮ್ಮ ದೇಶದ ಖರ್ಚಲ್ಲದು. ಸಾರ್ವಜನಿಕ ವೆಚ್ಚ ಅಂತಂದ್ರೆ ನಮಗೋಸ್ಕರ ನಮ್ಮ ಜನರ ಕಲ್ಯಾಣಕ್ಕಾಗಿ ಸರ್ಕಾರವು, ಯಾರ ಕಲ್ಯಾಣಕ್ಕಾಗಿ? ಜನರ ಕಲ್ಯಾಣಕ್ಕಾಗಿ ಸರ್ಕಾರವು ವಿವಿಧ ಯೋಜನೆಗಳ ಮೇಲೆ ಮಾಡುವ ವೆಚ್ಚವನ್ನು ಏನಂತ ಕರೀತಾರೆ? ಸಾರ್ವಜನಿಕ. ನೋಡ್ರಿ, ಸಾರ್ವಜನಿಕ ವೆಚ್ಚ ಅಂದರೆ ಜನರ ಕಲ್ಯಾಣಕ್ಕಾಗಿ ಸರ್ಕಾರವು ವಿವಿಧ ಯೋಜನೆಗಳ ಮೇಲೆ ಮಾಡುವ ವೆಚ್ಚವನ್ನೇ ಏನಂತ ಕರೀತಾರೆ? ಸಾರ್ವಜನಿಕ ವೆಚ್ಚ ಅಂತ ಕರೀತಾರೆ. ಜನರ ಕಲ್ಯಾಣಕ್ಕಾಗಿ ಸರ್ಕಾರ ಮಾಡಬೇಕು ವಿವಿಧ ಯೋಜನೆಗಳ ಮೇಲೆ ವೆಚ್ಚ. ಈ ವೆಚ್ಚ ಮಾಡುವಂತಿದ್ರೆ ಇದನ್ನೇ ಏನಂತ ಕರೀತಾರೆ? ಸಾರ್ವಜನಿಕ ವೆಚ್ಚ ಅಂತೇಳಿ ಕರೀತಾರೆ. ಯಾವ ವೆಚ್ಚ ಅಂತ ಕರೀತಾರೆ? ಸಾರ್ವಜನಿಕ ವೆಚ್ಚ. ಸಾರ್ವಜನಿಕ ವೆಚ್ಚದಲ್ಲಿ 2 ವಿಧಗಳು ಬರ್ತವೆ. ಎಷ್ಟು ವಿಧಗಳು ಬರ್ತಾವೆ ಸಾರ್ವಜನಿಕ ವೆಚ್ಚದಲ್ಲಿ? 2 ವಿಧಗಳು. ಯಾವುದ್ರಿ? ಒಂದನೇದು ಯಾವುದು ಅಂತಂದ್ರೆ ಕಂದಾಯ ವೆಚ್ಚ ಅಂತೇಳಿ ಬರುತ್ತೆ. ಯಾವ ವೆಚ್ಚ? ಕಂದಾಯ. ಇದನ್ನು ಇಂಗ್ಲೀಷ್ ಒಳಗೆ ಏನಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತೇಳಿ ಕರೀತಾರೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತೇಳಿ ಕರೀತಾರೆ. ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಯಾವ ಎಕ್ಸ್ಪೆಂಡಿಚರ್? ರೆವಿನ್ಯೂ ಎಕ್ಸ್ಪೆಂಡಿಚರ್. ಎರಡನೇದು ಯಾವುದಪ್ಪ ಅಂತ ಕೇಳಿದ್ರೆ ಬಂಡವಾಳ ವೆಚ್ಚ ಅಂತೇಳಿ ಬರುತ್ತೆ. ಯಾವುದು? ಬಂಡವಾಳ ವೆಚ್ಚ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಬರುತ್ತೆ. ಒಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಇನ್ನೊಂದು ಯಾವುದು ಅಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತೇಳಿ ಕರಿತೀವಿ. ಇದು ನಿಮಗೇನಂತಂದ್ರೆ ಗೊತ್ತಿರಬೇಕು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಯಾವುದಕ್ಕೆ ಸಂಬಂಧಿಸಿದೆ ಮತ್ತು ಏನಂತಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಅದರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ನೋಡ್ರಿ, ಕಂದಾಯ ವೆಚ್ಚ ಯಾವುದ್ರಿ? ಕಂದಾಯ ವೆಚ್ಚ ಅಂತಂದ್ರೆ ಏನು? ರೆವಿನ್ಯೂ ಎಕ್ಸ್ಪೆಂಡಿಚರ್ ಯಾವುದ್ರ ಬಗ್ಗೆ ಹೇಳ್ತದ? ನೋಡ್ರಿ, ಸರ್ಕಾರವು ದೈನಂದಿನ ಅಥವಾ ದಿನನಿತ್ಯದ ಆಡಳಿತವನ್ನು ನಡೆಸ್ಕೊಂಡು ಹೋಗಲು ಮಾಡುವ ವೆಚ್ಚ. ಸಮಯ ಅಂತೂ ಆಯಿತು. ನೆಕ್ಸ್ಟ್ ಏನಂದರೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಇದೇನೋ, ನಿಮಗೇನು ಕರೆಂಟ್ ಅಫೇರ್ಸ್ ಇದೆ ಗೊತ್ತಿಲ್ಲ. ಸಂತೋಷ್ ಸರ್ ಕ್ಲಾಸ್ ಐತಿ. ನೆಕ್ಸ್ಟು ಏನು ಮಾಡಬೇಕು ನೀವೇನಂತಂದ್ರೆ ಎಲ್ಲರೂ ವೀಕ್ಷಿಸಬೇಕು. ನೆಕ್ಸ್ಟ್ ಕ್ಲಾಸಿಗೆ ಏನು ಮಾಡ್ಬೇಕಂತಂದ್ರೆ ನೋಡಿರಿ, ನೋಟ್ಸ್ ಅಂತೂ ಟೆಲಿಗ್ರಾಮ್ ಒಳಗೆ ಸುನಿಲ್ ಸರ್ ಎಕನಾಮಿಕ್ಸ್ ಟೆಲಿಗ್ರಾಮ್ ಇದೆ. ಅಲ್ಲಿ ಏನಂತಂದ್ರೆ ನೀವು ತಕ್ಕೋಬೋದು ನೋಟ್ಸ್, ಅಲ್ಲಿ ಹಾಕ್ಕೊಂಡಿರ್ತೀನಿ. ಯಾರು ಜಾಯ್ನ್ ಆಗಿಲ್ಲ ಆಗ್ರಿ, ಮಸ್ತ್ ಏನಂತಂದ್ರೆ ಕರೆಂಟ್ ಅಫೇರ್ಸು ಹಾಕ್ತಿದ್ದೀವಿ, ಯೂಸ್ ಮಾಡ್ಕೊಳ್ಳಿ. ಸರಿನಾ? ಧನ್ಯವಾದಗಳು.